इंद्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं प्रथमवादिशं सत्यमवादिशं तन्मामावीत तद्वक्तारमावीत आवीन्मा आवीद्वक्तारम् ॐ शान्तिः 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 सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः ईरिमे गुरुभ्यः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरचीनां हि व्याख्येयं सम्प्रणीयते। ओं नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहित प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्दे तं सच्चिदानन्दं यतिवर्यं महामतिं वेदान्ततारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं तदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ओम सैषानंदस्य मीमागं भवति ಈಗ ಏಷಾ ಆನಂದಸ್ಯ ಮೀಮಾಂಸಾ ವಸತಿ ಈಗ ಆನಂದ ಸ್ವರೂಪದ ವಿಚಾರವು ಪ್ರಾರಂಭವಾಗುತ್ತೆ. ಮೀಮಾಂಸಾ ಅಂದ್ರೆ ಪೂಜ್ಯ ವಸ್ತು ವಿಚಾರ, ಪೂಜ್ಯವಾದ ವಸ್ತುವನ್ನ ವಿಚಾರ ಮಾಡೋದಕ್ಕೆ ಮೀಮಾಂಸಾ ಅಂತ ಹೆಸರು. ಇಲ್ಲಿ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ರಿಂದ ಆನಂದ ಸ್ವರೂಪ ಅನ್ನೋದು ಮನುಷ್ಯನಿಗೆ ಬೇರೊಬ್ಬರು ಕೊಡಬೇಕೋ, ಇವನಲ್ಲೇ ಇದೆಯೋ ಅಥವಾ ಪುಣ್ಯವಶಾತ್ ತಾನಾಗೇ ಬರುತ್ತೋ, ಈ ವಿಚಾರಗಳನ್ನೆಲ್ಲ ಮಾಡ್ಬೇಕು. ಯಾಕಂದ್ರೆ ಮನುಷ್ಯನ ಜೀವನದ ಗುರಿ ಆನಂದವಾಗಿರ್ಬೇಕು ಅಂತ. ಆ ಆನಂದಕ್ಕೆ ನಾನಾ ಪ್ರಕಾರವಾದಂತಹ ಕ್ರಮವನ್ನು ಮಾಡ್ಕೊಂಡ್ಯಾನೆ. ನನ್ನದು ಅನ್ನೋದು ಹೆಚ್ಚಾದ್ರೆ ಆನಂದ ಅಂತ ಮನುಷ್ಯನ ಸ್ವಾಭಾವಿಕ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಲೋಕಾನುಭವದಿಂದ ಪರಮಾರ್ಥಾನುಭವಕ್ಕೆ ಹೋಗುವ ದಾರಿ. ಲೋಕಾನುಭವ ಆನಂದದಲ್ಲಿ ಏನಿದೆಯೋ ಅದನ್ನ ಅನುವಾದ ಮಾಡಿ ನಿಜವಾಗಿ ಅನುಭವ ರೂಪನಾದ ಆನಂದ ಸ್ವರೂಪ ಹೇಗಿದೆ ಅಂತ ಅದರಿಂದ ಅದಕ್ಕೆ ದಾಟೋ ಕ್ರಮವನ್ನು ನಿಧಾನ ವಿಚಾರ ಮಾಡ್ತಾರೆ. ಈ ವಿಚಾರದ ಪ್ರಯೋಜನ ಏನು ಅಂದ್ರೆ ಲೋಕಾನುಭವಕ್ಕೂ ಪರಮಾರ್ಥ ಆನಂದ ಅನುಭವಕ್ಕೂ ಏನ್ ಸಂಬಂಧ, ಅದು ಹೇಗಿದೆ ಅನ್ನೋದು ಬಹಳ ಚೆನ್ನಾಗಿದೆ. ಆದ್ರಿಂದ ಭಾಷ್ಯಕಾರರು ಈಗ ಆನಂದ ವಿಚಾರವನ್ನು ಪ್ರಾರಂಭ ಮಾಡೋಕೆ ಹಿಂದಿನ ಗ್ರಂಥ ಸಂಬಂಧವನ್ನು ಬರೀತಾರೆ. ಹೇಳಪ್ಪ. ಈ ಭಯಕ್ಕೆ ಕಾರಣ ಆದ್ರಿಂದ ಇದೆ ಅಂತ ಹೇಳಿದ್ವಲ್ಲ, ಆದ್ರೆ ನಿಜವಾಗಿ ಹೇಳಿದ್ರೆ ಆನಂದವಾದ ಬ್ರಹ್ಮ. ಆನಂದ ಭಯವಾಗತ್ತು ಅಂದ್ರೆ ಭಯವಾಗಲ್ಲ. ತಪ್ಪು ತಿಳ್ಕೊಂಡ್ರೆ ಎಂಥ ವಸ್ತುವಾದ್ರೂ ಭಯಕ್ಕೆ ಕಾರಣ ಆಗಬಹುದು. ಮನುಷ್ಯ ಆನಂದವಾಗಿ ಆತ್ಮನಾಗಿರುವ ಪರಬ್ರಹ್ಮ ಭಯಕ್ಕೆ ಕಾರಣ ಅಂದ್ರೆ ಏನ್ ದೌರ್ಭಾಗ್ಯ ನಮ್ದು, ಏನು ಕ್ಲೇಶ. ಅದೇನ್ ಹೇಳ್ತಾ ಇದ್ದಾರೆ, ಆನಂದ ರೂಪವಾದ ಬ್ರಹ್ಮವೇ ಭಯಕ್ಕೆ ಕಾರಣ ಆಗ್ಬಿಡ್ತಲ್ಲಪ್ಪ. ಯಾವುದರಿಂದ? ತಪ್ಪು ತಿಳುವಳಿಕೆಯಿಂದ. ಮನುಷ್ಯನ ತಪ್ಪು ತಿಳುವಳಿಕೆಯಿಂದ ಅತ್ಯಂತ ಆತ್ಮೀಯನಾದ ವ್ಯಕ್ತಿಯು ಆತ್ಮನಾದ ವ್ಯಕ್ತಿಯು ಭಯಕ್ಕೆ ಕಾರಣ ಆಗ್ಬಹುದು. ತುಂಬಾ ಹತ್ರದವರು ಕೂಡ ಭಯಕ್ಕೆ ಕಾರಣ ಆಗ್ಬಿಡ್ತಾರೆ, ಮನುಷ್ಯನ ತಪ್ಪು ಕಲ್ಪನೆ. ಆದ್ರಿಂದ ಈಗ ಆನಂದ ರೂಪವಾದ ಬ್ರಹ್ಮ ಭಯಕ್ಕೆ ಕಾರಣ ಅಂತ ಹೇಳಿ ಅದರಲ್ಲಿ ಅಸ್ತಿತ್ವ ಅಂತ ಆನಂದ ರೂಪವಾದ ಬ್ರಹ್ಮ ಇದೆ ಅಂತ ಹೇಳಿದ್ರು. ಈಗ ತಸ್ಯಾಸ್ಯ ಬ್ರಹ್ಮಣಃ ಆನಂದಸ್ಯ ಏಷಾ ಮೀಮಾಂಸಾ ವಿಚಾರಣಾ ಭವತಿ.
ಭವತಿ. ಈಗ ಈ ಬ್ರಹ್ಮವೇ ಆನಂದ ಸ್ವರೂಪ. ಆನಂದ ಸ್ವರೂಪವಾದ ಬ್ರಹ್ಮದ ಆನಂದದ ಬಗ್ಗೆ ವಿಚಾರ ಅನ್ನೋದು ಪ್ರಾರಂಭವಾಗುತ್ತೆ. ಮೀಮಾಂಸಾ ಅಂದ್ರೆ ವಿಚಾರಣಾ ಭವತಿ. ಈಗ ಆನಂದ ಸ್ವರೂಪ, ಆನಂದ ಅಂದ್ರೆ ಏನು, ಅನುಭವದಿಂದ ವಿಚಾರ ಮಾಡೋದು. ಶ್ರುತಿ ಹೇಳ್ಕೊಳತ್ತೆ, ಹೀಗೆ ವಿಚಾರ ಮಾಡಿದ್ರೆ ನಿಮಗೆ ಸುಖ ಆನಂದ ಅನ್ನೋದು ಏನು ಅಂತ ಗೊತ್ತಾಗತ್ತೆ ಅಂತ ತಿಳಿಸ್ಕೊಡತ್ತೆ. ಇದಕ್ಕೆ ಒಂದು ಪೂರ್ವ ಪಕ್ಷಿ ಹೇಳ್ತಾರೆ, ಏನ್ ಸ್ವಾಮಿ ಲೋಕದಲ್ಲಿ ಎಲ್ರಿಗೂ ಗೊತ್ತಿದೆ, ಕಿಮ್ ಆನಂದ, ಆನಂದದಲ್ಲಿ ಎಂತ ವಿಚಾರ ಮಾಡೋದಿದೆ ಸ್ವಾಮಿ, ಸುಖ ಬರುತ್ತೆ, ಅದು ಲೋಕದಲ್ಲಿ ಎಲ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರೋದನ್ನ ಎಂತ ವಿಚಾರ ಮಾಡೋದು. ಪ್ರತಿಯೊಬ್ಬರೂ ತಿಳ್ಕೊಂಡಿರೋದು ಮನುಷ್ಯನ ಜೀವನದ ಪರಮ ಗುರಿಯೇ ಸುಖ. ಎಲ್ಲ ಕೆಲಸವು ಸುಖಕ್ಕಾಗಿ, ಎಲ್ಲ ದುಡ್ಡು ಮನೆ ಎಲ್ಲ ಸುಖಕ್ಕಾಗಿ, ಹೆಂಡತಿ ಮಕ್ಕಳು ಎಲ್ಲ ಸುಖಕ್ಕಾಗಿ. ಅದನ್ನ ಇಷ್ಟು ಪ್ರಸಿದ್ಧವಾದ ವಸ್ತುವನ್ನು ವಿಚಾರ ಎಂತ ಮಾಡ್ತೀರಾ ಅಂತ ಕೇಳಿದ್ರೆ ಹೇಳ್ತೀವಿ ಸ್ವಾಮಿ. ಏನು ಇಲ್ಲಿ ಹೇಳಿದ ಆನಂದ ಇದೆಯಲ್ಲ, ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಬ್ರಹ್ಮವನ್ನ ಆನಂದ ಅಂತ ಕರೆದಲ್ಲ, ಲೋಕದಲ್ಲಿ ವಿಷಯ ಸಂಬಂಧ ಜನಿತ ಲೌಕಿಕಾನಂದವತ್. ಲೌಕಿಕಾನಂದ ಒಂದು ವಿಷಯ, ಒಂದು ವಿಷಯಿ ಕಾಫಿ ಕುಡಿಯೋನು, ವಿಷಯ ಕಾಫಿ, ಹಣ್ಣು ವಿಷಯ, ತಿನ್ನೋನು ವಿಷಯಿ. ಅವರಿಬ್ರು ಸೇರಿದಾಗ ಬರೀ ಹಣ್ಣಿಟ್ಟು ನೋಡ್ತಾ ಇದ್ರೆ ಆನಂದ ಇಲ್ಲ, ತಿಂದು ಬಿಟ್ರೆ ಆನಂದ ಬಂದ್ಬಿಡ. ಹೀಗೆ ವಿಷಯ ಸಂಬಂಧಗಳಿಂದ ಉಂಟಾಗುವಂತಹದ್ದು ಲೌಕಿಕಾನಂದ. ಅದೇ ಥರನೋ ಈ ಬ್ರಹ್ಮವನ್ನು ಇವನು ಹೋಗಿ ನೆಕ್ತಾ ಚೀಪ್ತಾ ಕುಡಿತಾ ಇರ್ತಾನೋ. ಯಾಕಂದ್ರೆ ರಸ ಅಂತ ಹೇಳ್ಬಿಟ್ರಲ್ಲ, ರಸವನ್ನು ಕುಡಿಬೇಕು, ಇಲ್ಲ ನೆಕ್ಕಬೇಕು, ಇಲ್ಲ ಚಿಪ್ತಾ ಇರಬೇಕು. ಹೀಗೆ ಬ್ರಹ್ಮವನ್ನ ಹೀಗೆ ಮಾಡ್ತಾನೋ, ಅಥವಾ ಸ್ವಾಭಾವಿಕ ಸ್ವರೂಪದಲ್ಲೇ ಆನಂದವಾಗಿರ್ತಾನೋ. ಏನಿದು ಬ್ರಹ್ಮವು ಆನಂದ ಅಂದ್ರೆ ಯಾವ ತರ ಲೋಕದಲ್ಲಿ ಪೆಪ್ರಮೆಂಟ, ಜಿಲೇಬಿನ, ಅಥವಾ ಯಾವ ತರ ಆನಂದ ಬ್ರಹ್ಮದ ಆನಂದ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರೆ. ಇತ್ಯೇವಮೇಷ ಆನಂದಸ್ಯ ಮೀಮಾಂಸಾ. ಈಗ ಈ ಬ್ರಹ್ಮವು ಆನಂದವಾಗಿದೆ ಅಂದ್ರೆ ಈಗ ವಿಚಾರ ಇದಕ್ಕೆ ನಾವು ಲೌಕಿಕ ಆನಂದದಂತೆಯೋ ಅಥವಾ ಸ್ವರೂಪವೋ ಅಂತ. ಈಗ ಮೊದಲು ಲೌಕಿಕ ಆನಂದವನ್ನೇ ಭಾಷ್ಯಕಾರರು ವಿವರಣೆ ಕೊಡ್ತಾರೆ. ತತ್ರ ಲೌಕಿಕ ಆನಂದ ಆಧ್ಯಾತ್ಮಿಕ ಸಾಧನ ಸಂಪತ್ತಿ ನಿಮಿತ್ತಃ ಉತ್ಕೃಷ್ಟಃ ಸಹ ಯಶೇಷ ನಿರ್ದಿಶ್ಯತೆ ಬ್ರಹ್ಮಾನಂದಾನುಗಮಾರ್ಥಂ. ಅನುಗಮಾರ್ಥಂ. ಲೌಕಿಕದಲ್ಲಿ ಆನಂದ ಬರುತ್ತಲ್ಲ, ಅದು ಹೊರಗಿನ ಮತ್ತು ಒಳಗಿನ ಸಾಧನಗಳು ಚೆನ್ನಾಗಿರ್ಬೇಕು. ಒಳ್ಳೆ ಯುವಕನಾಗಿರ್ಬೇಕು, ಸಾಧುವಾಗಿರ್ಬೇಕು, ಬೇಕಾದಷ್ಟು ಐಶ್ವರ್ಯ ಇರಬೇಕು, ಇಡೀ ಭೂಮಿಯ ಅವನದಾಗಿರ್ಬೇಕು, ಎಲ್ಲ ಕಡೆಯಲ್ಲೂ ಅಧಿಕಾರ ಇರಬೇಕು, ಎಲ್ಲೂ ತಡಿಬಾರ್ದು. ಈ ತರ ಲೌಕಿಕದಲ್ಲಿ ಬಾಹ್ಯವಾದ ಸಾಧನಗಳು, ಆಧ್ಯಾತ್ಮಿಕ ಸಾಧನಗಳು ಪೂರ್ತಿ ಇದ್ರೆ ಅದು ಹೆಚ್ಚಾಗ್ತಾ ಹೋಗಿ ಹಾಗೆ ಆನಂದ ಅನ್ನೋದು ಬರುತ್ತೆ. ಆ ಆನಂದವನ್ನ ಮೊದಲು ಶುರು ಮಾಡ್ತಾರೆ. ಲೋಕದಲ್ಲಿ ಆನಂದ ಅಂದ್ರೆ ಏನು ಅಂತ ಹೇಳಿ ಅದನ್ನು ಆರಂಭ ಮಾಡಿ ಕೊನೆಯಲ್ಲಿ ಬ್ರಹ್ಮಾನಂದವನ್ನ ಅಟ್ಟಿಸ್ಕೊಂಡು ಹೋಗೋದು. ಅನುಗಮ ಅಂದ್ರೆ ಅದರ ಜೊತೆ ಸೇರ್ಕೊಳ್ಳೋದು. ಬ್ರಹ್ಮಾನಂದದ ಜೊತೆ ಸೇರ್ಕೊಳ್ಳೋಕೋಸ್ಕರವಾಗಿ ಲೋಕದ ಆನಂದವನ್ನ ಅನುವಾದ ಮಾಡ್ಕೊಂಡು ಶುರು ಮಾಡ್ತಾರೆ. ಹೇಗೆ ಅಂದ್ರೆ ಅನೇನಹಿ ಪ್ರಸಿದ್ಧೇನ ಆನಂದೇನ ಯಾವಂತ ವಿಷಯ ಬುದ್ಧಿಗಮ್ಯ ಆನಂದವಾಗುತ್ತಂ ಶಕ್ಯತೆ. ಈಗ ಪ್ರಸಿದ್ಧವಾದ ಆನಂದ ಲೋಕದಲ್ಲಿ ಸಾಧನ ಸಂಪತ್ತಿ ಇದ್ರೆ, ಬಡತನ ಇರಬಾರ್ದು, ರೋಗ ಇರಬಾರ್ದು, ವಯಸ್ಸಾಗಿರಬಾರ್ದು, ಯುವಕನಾಗಿರ್ಬೇಕು, ಬೇಕಾದಷ್ಟು ದುಡ್ಡಿರ್ಬೇಕು, ಬೇಕಾದಾಗಿರಿ ಎಲ್ಲ ಲೋಕದ ಆನಂದಗಳು. ಈ ಪ್ರಸಿದ್ಧವಾದ ಆನಂದವನ್ನ ವ್ಯಾವೃತ್ತ ವಿಷಯ ಬುದ್ಧಿಗಮ್ಯ ಅಂದ್ರು ಭಾಷ್ಯಕಾರರು. ಯಾರು ಇಷ್ಟೆಲ್ಲ ಇದ್ರು ವಿಷಯವನ್ನ ವೈರಾಗ್ಯದಿಂದ ಬಿಟ್ಟಿರ್ತಾನೋ ಅವನ ಬುದ್ಧಿಗೆ ಒಂದು ಆನಂದ ಬರುತ್ತೆ. ಇದು ಎರಡನೇದು. ಆ ಆನಂದವನ್ನ ಈ ಲೋಕದ ಆನಂದದಿಂದ ನಿಜವಾದ ಆನಂದಕ್ಕೆ ತಲುಪೋಗೋ ಮೆಟ್ಲು. ಇದಕ್ಕೆ 100 ಪಟ್ಟು, ಇದಕ್ಕೆ 100 ಪಟ್ಟು ಅಂತ ಹೇಳ್ತಾ ಹೋಗ್ತಾರೆ ಮುಂದೆ. ಅದನ್ನು ನಿಜವಾದ ಆನಂದವನ್ನು ಮುಟ್ಟೋದಕ್ಕೆ ಲೋಕದ ವಿಷಯಾನಂದವನ್ನು ಬಿಡೋದು ಹೇಗೆ ಏನಕ್ಕೋಸ್ಕರ ಹೇಳ್ತಾ ಹೋಗ್ತಾರೆ. ಆ ವ್ಯಾವೃತ್ತ ವಿಷಯ ಬುದ್ಧಿಗಮ್ಯ ಅಂದ್ರೆ ವಿಷಯಗಳನ್ನೆಲ್ಲ ಬಿಟ್ಟಂತಹ ಬುದ್ಧಿಗೆ ಮಾತ್ರ ಗೊತ್ತಾಗೋದು. ಯಾವ ಬುದ್ಧಿಯು ಹೊರಗಿನ ಪ್ರಪಂಚದಲ್ಲಿ ಇರುವಂತಹ ಆಸಕ್ತಿಯನ್ನ ಕಳಚಿಕೊಂಡು ವೈರಾಗ್ಯದಿಂದ ಇರುತ್ತೋ ಅಂಥ ಬುದ್ಧಿಗೆ ಗೊತ್ತಾಗತ್ತೆ. ಆ ಆನಂದವನ್ನ ಅವನು ತಿಳಿಸ್ಬೇಕು. ಹಾಗಾದ್ರೆ ಲೋಕದ ಆನಂದ ಏನು ಅಂದ್ರೆ ಮಾತ್ರ ಅಂದ್ರೆ ಲೇಷ ಅಂತ ಅರ್ಥ. ಲೋಕದ ಆನಂದವು
ಬ್ರಹ್ಮಾನಂದದ ಒಂದು ಲೇಷ, ಒಂದು ತುಣುಕು. ಏನ್ ಚೆನ್ನಾಗಿತ್ತು ಸಂಗೀತದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಬಹಳ ಚೆನ್ನಾಗ್ಬಿಡು, ಏನ್ ಆನಂದವಾಯ್ತು ಅಂತಾನೆ. ಹೀಗೆ ಲೋಕದ ವಿಷಯಾನಂದ ಕೇಳೋದ್ರಲ್ಲಾಗ್ಲಿ, ನೋಡೋದ್ರಲ್ಲಾಗ್ಲಿ, ತಿನ್ನೋದ್ರಲ್ಲಾಗ್ಲಿ ಒಂದು ಝಳಕು, ಒಂದು ಕ್ಷಣ ಬಂದ್ಬಿಡುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಹೀಗೆ ಲೋಕದ ಆನಂದವೂ ಕೂಡ ಬ್ರಹ್ಮಾನಂದದ ಒಂದು ತುಣುಕು. ಏನು ಆನಂದ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದರಲ್ಲಿ ಆನಂದ ಹೇಗ್ ಬರುತ್ತೆ ಅನ್ನೋದಕ್ಕೆ ಮುಂದೆ ವಿಚಾರ ಮಾಡ್ತಾರೆ. ಆದ್ರೆ ಬ್ರಹ್ಮಾನಂದವೇ ಇಲ್ಲಿ ಹೊಳಿತಾ ಇರೋದು. ಹಾಗೆ ಎಲ್ಲ ತಿಂಡಿಗಳ ಸಿಹಿಯೂ ಸಕ್ಕರೆಯಿಂದಲೇ ಬಂದಿದೆಯೋ, ಹೇಗೆ ಎಲ್ಲ ನೀರಿನ ಉಪ್ಪುಗಳೆಲ್ಲ ಉಪ್ಪಿನಿಂದಲೇ ಬಂದಿದೆಯೋ, ಹಾಗೆ ಇಲ್ಲೂ ಕೂಡ ಆನಂದವೆಲ್ಲ ಬ್ರಹ್ಮಾನಂದದ ಒಂದು ಲೇಷ, ಒಂದು ತುಣುಕು. ಆ ಬ್ರಹ್ಮಾನಂದ ಮಾತ್ರ ಅಪಾರ. ಆ ಬ್ರಹ್ಮಾನಂದವನ್ನ ಒಂದು ಚೂರು ತೋರಿಸ್ಬಿಟ್ರೆ ಬುದ್ಧಿ ಏನ್ ಸರ್ ಅಂತ ಹೇಳಿ ಅದರ ಲೇಷವನ್ನ ಅನುಭವಿಸ್ತಾರೆ. ಹಾಗೆ ಅಂತ ಅದಕ್ಕೆ ಬರಿತಾ ಹೋಗ್ತಾರೆ. ಯಥಾ ವಿಜ್ಞಾನಂ ವಿಷಯಾದಿ ಸಾಧನ ಸಂಬಂಧವಶಾತ್ ವಿಭಾವ್ಯಮಾನಸ್ಯ ಲೋಕೆ ಅನವಸ್ಥಿತೋ ಲೌಕಿಕಃ ಸಂಪದ್ಯತೆ. ಸ್ವಾಮಿ, ಅದೇ ಆನಂದ ಆದ್ರೆ ಯಾಕೆ ಪೂರ್ತಿ ತೋರ್ಕೊಳ್ಳಲ್ಲ ಅಂತ. ಬ್ರಹ್ಮಾನಂದವೇ ನಮ್ಮ ಜೊತೆಯಲ್ಲಿದ್ರೆ ಅದೇ ತೋರ್ಕೋಬಹುದಾಗಿತ್ತಲ್ಲ ಅಂದ್ರೆ ಆಗಲ್ಲ. ಇವನ ಬುದ್ಧಿಯಲ್ಲಿ ತಪ್ಪು ತಿಳುವಳಿಕೆ ಇದೆ. ಈ ತಪ್ಪು ತಿಳುವಳಿಕೆ ಮರೆ ಮಾಡುತ್ತೆ, ತೆರೆ ಪರದೆ ಹಾಕ್ರಾಗೆ. ತಪ್ಪು ತಿಳುವಳಿಕೆಯಿಂದ ಇವನ ಬುದ್ಧಿಯಲ್ಲಿರೋ ಜ್ಞಾನವೆಲ್ಲ ತಿರಸ್ಕ್ರಿಯಮಾಣೆ ಅಂದ್ರೆ ಅಡ್ಡಾಗ್ಬಿಡುತ್ತೆ, ತೆರೆಯಾಗಿಬಿಟ್ಟು ಆ ಅವಿದ್ಯೆಯನ್ನು ಹೆಚ್ಚಾಗಿ ಹೋದಾಗೆ ಬ್ರಹ್ಮನಿಂದ ಹಿಡಿದು ಎಲ್ಲರಿಗೂ ಕೂಡ ಅವರವರ ಪುಣ್ಯ ಕರ್ಮಕ್ಕೆ ತಕ್ಕಂತೆ ಒಂದು ಸ್ವಲ್ಪ ತಿಳುವಳಿಕೆ ಬಂದ ಹಾಗೆ ಆನಂದ. ಈಗ ತಿಳುವಳಿಕೆಯಿಂದ ಆನಂದವೇ ಬರುತ್ತಿಲ್ಲ, ಭಯನೂ ಬರುತ್ತೆ, ಕಷ್ಟನೂ ಬರುತ್ತೆ. ಈ ಲೋಕದ ತಿಳುವಳಿಕೆಯಲ್ಲಿ ಬರೀ ಆನಂದವೇ ಅಲ್ಲ. ಈಗ ಹಾವನ್ ತಿಳ್ಕೊಂಡ್ರೆ ಆನಂದ ಆಗತ್ತನ, ಭಯ ಆಗ್ಬಿಡತ್ತೆ. ಪರಮಾತ್ಮನಂತ ತಿಳ್ಕೊಂಡ್ರೆ ಆನಂದವಾಗತ್ತೆ ಅನ್ನೋ ವಿಷಯ ಬೇರೆ. ಯಾವುದು ನಮಗೆ ಪ್ರಿಯವೋ ಆ ಪ್ರಿಯವಾದದ್ದನ್ನು ತಿಳ್ಕೊಂಡಾಗ ಆನಂದವೇ ಹೊರತು ಎಲ್ಲಾ ತಿಳುವಳಿಕೆಯೂ ಆನಂದವನ್ನು ಕೊಡೋಲ್ಲ. ಆದ್ರೆ ನೀವು ಏನ್ ಮಾಡಿದ್ರು, ಕರ್ಮವಶಾತ್ ಅಂದ್ರು. ಪುಣ್ಯ ಕರ್ಮದಿಂದ ಅವರ ಜ್ಞಾನ ಹೇಗೆ ಬರುತ್ತೋ ಅದಕ್ಕೆ ತಕ್ಕ ಹಾಗೆ ವಿಷಯಾದಿ ಸಾಧನ ಸಂಬಂಧ ವಶಾಚ್ಚ. ಆಯಾ ವಿಷಯಗಳು ಸಾಧನಗಳು. ಈ ಮನಸ್ಸೂ ಚೆನ್ನಾಗಿರ್ಬೇಕು, ವಿಷಯವೂ ಚೆನ್ನಾಗಿರ್ಬೇಕು. ಅಡಿಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಟ್ಕೋ, ಮನಸ್ಸೇ ಸರಿ ಇಲ್ಲ ಅಂದ್ರೆ ಊಟ ಮಾಡಿದ್ರೆ ರುಚಿ ಆಗಲ್ಲ. ಮನಸ್ಸೂ ಶಾಂತವಾಗಿ ನಿಧಾನವಾಗಿರ್ಬೇಕು, ಅಡಿಗೆನೂ ರುಚಿ ಆಗ್ಬೇಕು, ಪುಣ್ಯಕರ್ಮ ಇರಬೇಕು. ಆದ್ದರಿಂದ ವಿಷಯಾದಿ ಸಾಧನ ಸಂಬಂಧ ವಶಾಚ್ಚ ವಿಭಾವ್ಯಮಾನ. ಆ ಬ್ರಹ್ಮಾನಂದ ಮನಸ್ಸಲ್ಲಿ ತೋರತ್ತೆ. ಹಾಗೆ ಮಿಂಚು ಮೋಡದ ಮಧ್ಯದಲ್ಲಿ ಫಳಾರ್ ಅಂತ ಹೊಳೆಯುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಆ ಬ್ರಹ್ಮಾನಂದದ ಒಂದು ಝಳಕು, ಏನ್ ಅದ್ಭುತ, ಏನ್ ಆನಂದ ಅಂತೇಳಿ ಹೊಳೆಯತ್ತೆ. ಆ ಹೊಳೆದಾಗ ಇದು ತುಂಬಾ ಚೆನ್ನಾಗಿದೆ ಅನ್ನೋ ಅಷ್ಟು ಹೋಗ್ಬಿಡುತ್ತೆ. ಯಾವುದು ಚೆನ್ನಾಗಿದೆ ಅಂತ ಹೇಳೋಕ್ ಹೋದ್ರೆ ಆನಂದ ಮರೆತೋಗುತ್ತೆ. ಹೇಳೋವಾಗ ನಾನು ಅನ್ನೋದಿರೋಲ್ಲ, ಆನಂದವನ್ನು ಅನುಭವಿಸುವಾಗ ಏನಾಗತ್ತೆ, ನಾನು ಅನ್ನೋದು ಮುಳುಗೋಗಿರುತ್ತೆ. ಹೇಳೋಕ್ ಹೋದ್ರೆ ನಾನು ಎದ್ದು ಬಿಡುತ್ತೆ, ಆನಂದ ಮರೆ ಆಗ್ಬಿಡುತ್ತೆ. ಇದು ಹೇಗೆ ಅಂದ್ರೆ ನಿದ್ದೆಲಿದ್ದವನು ಹೇಳೋಕ್ ಬರಲ್ಲ, ಹೇಳುವಾಗ ನಿದ್ದೆ ಇರೋದಿಲ್ಲ. ಹಾಗೆ ಈ ಆನಂದವನ್ನು ಅನುಭವಿಸುವಾಗ ನಾನು ಅನ್ನೋದು ಇರೋದಿಲ್ಲ. ನಾನು ಇಂಥ ಆನಂದ ನಾನು ಅಂತ ಹೇಳೋಕ್ ಹೋದ್ರೆ ಆನಂದವೇ ಇರೋಲ್ಲ. ಇದು ಒಳ್ಳೆ ಝಳಕಿದು. ನೀವು ತಲ್ಲೇನೋ ಹೀಗೆ ಕೇಳ್ತಾ ಇದ್ದೀರಿ, ಏನ್ರಿ ಅಂತ ಕೇಳಿದ್ರೆ ಸುಮ್ಮನೆ ನಮ್ಮನ್ನು ಕೆಡಿಸ್ಬೇಡ್ರಿ, ನೀವು ನಾವು ಅಲ್ಲೊಂದ್ ಸ್ವಲ್ಪ ಅನುಭವಿಸ್ತೀವಿ ಅಂತಾನೆ. ಅಂದ್ರೆ ಯಾವುದ್ರಲ್ಲಿ ಮುಳುಗಿರ್ತೀವೋ ಆವಾಗ ಅಹಂ ಅನ್ನೋದು ಪೂರ್ತಿ ಹೋಗ್ಬೇಕು, ಆವಾಗ್ಲೇ ಆನಂದ ಹೇಳೋದು. ಈ ದೇಹೇಂದ್ರಿಯಗಳಲ್ಲಿರುವ ಅಹಂಕಾರ ಇದೆಯಲ್ಲ, ಇದೇ ಆನಂದ ಕಡ್ಡಿ. ಇದನ್ನು ಮುಳುಗಿಸೋಕೆ ಹೊರಗಿನ ಸಾಧನಗಳನ್ನ ಬಳಸ್ಕೋತಾರೆ. ಯಾವ್ಯಾವ ಬಳಸಬಾರ್ದು. ಈ ಕುಡಿಯೋರು ಕುಡ್ತಾರ, ಅದರಲ್ಲೂ ಅಹಂಕಾರ ಹೋಗತ್ತೆ, ಅವರು ತೇಲಾಡ್ತಾ ಇರ್ತಾರೆ ಆನಂದ ಅಂತ. ಆದ್ರೆ ಅದು ನಿಜವಾದ ಆನಂದ ಅಲ್ಲ. ಹಾಗೆ ಬೇರೆ ಬೇರೆ ವಿಷಯಗಳಿಂದ ಅಹಂಕಾರವನ್ನ ಭಂಗಿ ಸೇದೋದು, ಏನೇನೋ ಮಾಡ್ತಾರಪ್ಪ. ಒಟ್ಟು ಕುಡಿಯೋದು, ತಿನ್ನೋದು, ನೋಡೋದು, ಇದು ಎಲ್ಲ ಅಹಂಕಾರವನ್ನ ಮುಳುಗಿಸೋ ಉಪಾಯ. ಆವಾಗ ಆನಂದ ಬರುತ್ತೆ. ಆದ್ರೆ ಅನವಸ್ಥಿತ, ಸ್ಥಿರ ಇಲ್ಲ, ಯಾವಾಗಲೂ ನಿಂತಿರಲ್ಲ, ಒಂಚೂರು ತೋರ್ತಾ ಹೋಗ್ಬಿಡುತ್ತೆ. ಇದರಲ್ಲಿ ಎರಡು ನಾಶ, ಒಂದು ಪುಣ್ಯನಾಶ, ಇನ್ನೊಂದು ದೇಹೇಂದ್ರಿಯಗಳು ಕೆಟ್ಟ ಹೋಗ್ತದೆ. ಒಂದೊಂದ್ಸಲ ಅನುಭವಿಸಿದಷ್ಟು ಆ ಇಂದ್ರಿಯಗಳು, ಆ ಮನಸ್ಸು ಎಲ್ಲ ತುಕ್ಕಿಡಿದ ಹಾಗಾಗಿ ಅದಕ್ಕೆ ಮತ್ತೆ ಅನುಭವಿಸೋಕೆ ಬರೋಲ್ಲ. ಒಂಥರ ಭೋಗದ ಮುಖ ಕೆಟ್ಟೋಗ್ಬಿಡುತ್ತೆ. ಹೀಗಾಗಿ ಅನವಸ್ಥಿತೋ ಲೌಕಿಕ ಸಂಪದ್ಯತೆ. ಅದೇ ಬ್ರಹ್ಮಾನಂದವೇ ಲೋಕದ ಆನಂದ ಅಂತ ಅನ್ನಿಸ್ಕೊಳತ್ತೆ. ಸ ಏವ, ಆ ಆನಂದವೇ
ಓದಪ್ಪ. ಅಪಕರ್ಷೇಣ ಅದೇ ಆನಂದವೇ ಅವಿದ್ಯಾ ಕಾಮ ಕರ್ಮಗಳು ಕಡಿಮೆ ಆಗ್ತಾ ಹೋಗ್ಬೇಕು. ಅಂದ್ರೆ ಅವಿದ್ಯೆಯಲ್ಲೂ ಒಂದ್ ಸ್ವಲ್ಪ ಡೆನ್ಸಿಟಿ ತೆಳು ಅಂತ ಎರಡು ತರ ಇರುತ್ತೆ. ತಿಳುವಳಿಕೆ ಹೌದು, ಹತ್ತತ್ರ ಹೇಳೋದು, ದೂರದಲ್ಲಿ ಹೇಳೋದು ಒಂದು ಹಾಗೆ. ಗಣಿತದಲ್ಲಿ 3 ಅಂದ್ರೆ 48 ಅಂದ್ಬಿಡೋದು. ಸ್ವಲ್ಪ 3 ಅಂದ್ರೆ 23 ಅಂತ ಅನ್ನೋದು. ಸ್ವಲ್ಪ ಹತ್ರ ಇದ್ದಾನೆ, 24 ಹೇಳೋದು 23 ಹೇಳೋದು. ಹೀಗೆ ಹಾಗೆ ಇಲ್ಲೂ ಕೂಡ ತಪ್ಪಾದರೂ ಅವಿದ್ಯಾ ಕಾಮ ಕರ್ಮಗಳು ಕಡಿಮೆಯಾಗಿ ಅದು ಅಂತಃಕರಣ ಶುದ್ಧವಾಗೋದ್ರಿಂದ ಮನುಷ್ಯನಿಗಿಂತ ಮನುಷ್ಯ ಗಂಧರ್ವನಿಗಿಂತ ದೇವಗಂಧರ್ವನಿಗಿಂತ ಪಿತೃಲೋಕದವರು, ಆಮೇಲೆ ಆಜಾನ ದೇವರು, ಆಮೇಲೆ ಕರ್ಮದೇವರು, ಆಮೇಲೆ ದೇವತೆಗಳು, ಆಮೇಲೆ ಇಂದ್ರ, ಆಮೇಲೆ ಬೃಹಸ್ಪತಿ, ಆಮೇಲೆ ಪ್ರಜಾಪತಿ, ಆಮೇಲೆ ಹಿರಣ್ಯಗರ್ಭ. ಹೀಗೆ 100 ಪಟ್ಟು ಉತ್ತರೋತ್ತರ ಭೂಮಿ ಅಂದ್ರೆ ಉತ್ತರೋತ್ತರ ಮನಸ್ಸು. ಮುಂದಿನ ಮನಸ್ಸಿನಲ್ಲಿ ಅದು ಚೆನ್ನಾಗಿ ಶುದ್ಧವಾದಾಗಿ ಬ್ರಹ್ಮಾನಂದವೇ ಹೊಳೆಯೋದು. ಇವನ್ ಮಾಡ್ತಾ ಇರೋ ತಿಳಿ ಮನಸ್ಸನ್ನು ಕ್ಲೀನ್ ಮಾಡ್ತಾ ಇದ್ದಾನೆ, ಸಾಕ್ಷಿಯ ಆನಂದ ಅಲ್ಲಿ ಹೊಳಿತಾ ಇದೆ. ಹೀಗೆ ಉತ್ತರೋತ್ತರ ಭೂಮಿಯು 3 ಗುಣ ಬೇಕಂತೆ. ಅಕಾಮಹತ ವಿದ್ವತ್ ಶ್ರೋತ್ರಿಯ ಪ್ರತ್ಯಕ್ಷ. ಕಾಮಹತನಾಗಬಾರದು, ಪಾಪವನ್ನು ಮಾಡಿರಬಾರದು, ಜ್ಞಾನಿಯಾದಂತಹ ಶ್ರೋತ್ರಿಯನಾಗಬೇಕು. ಆವಾಗ ಅವನ ಮನಸ್ಸನ್ನು ಹೊಳೆಯತ್ತೆ, ಫಳ ಹೊಳೆಯತ್ತೆ. ಶತಗುಣೋತ್ತರೋತ್ತರೋತ್ಕರ್ಷೇಣ 100 ಪಟ್ಟು ಜಾಸ್ತಿ. ಎಷ್ಟು ಶುದ್ಧಿ ಮಾಡ್ತಿರೋ ಮನಸ್ಸನ್ನ, ಎಷ್ಟು ಕಾಮಹತರಾಗೋದಿಲ್ವೋ ಅಂದ್ರೆ ಕಾಮಕ್ಕೆ ಸೋಲೋದಿಲ್ವೋ ಅಷ್ಟು ಚೆನ್ನಾಗಿ ನಿಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಹಿರಣ್ಯಗರ್ಭನ ಆನಂದಕ್ಕೆ ಸಮ ಆಗತ್ತೆ ಅಂತ ಅವ್ರು ಹೇಳೋರು. ಹಿರಣ್ಯಗರ್ಭ ವೇದಾತ್ಮ, ವೇದಾರ್ಥಾತ್ಮ. ಅವನಿಗೆ ಯಾವಾಗಲೂ ತಿಳಿಯಾದ ಮನಸ್ಸು. ಅವನ ಮನಸ್ಸಿನಲ್ಲಿ ಬ್ರಹ್ಮಾನಂದ ಬಹಳವಾ ಹೊಳೆಯತ್ತೆ. ಬ್ರಹ್ಮಜ್ಞಾನಿಗೆ ಲೆಕ್ಕ ಅಲ್ಲ, ಇನ್ನು ಕೆಳಗಿನವರಿಗೆ ಹೋಲಿಸಿದ್ರೆ ಹಿರಣ್ಯಗರ್ಭನೇ ತುಂಬಾ ಜಾಸ್ತಿ ಆದವನು. ಅವನ ಆನಂದ ಬಹಳ ಹೆಚ್ಚು. ಆ ಹಿರಣ್ಯಗರ್ಭನ ಆನಂದವನ್ನೂ ನಿರಸ್ತೇತು ಅಂತ ಹೇಳ್ತಾರೆ ಈಗ. ಓದಪ್ಪ ಮುಂದಿನ ವಾಕ್ಯ. ಈಗ ತಪ್ಪು ತಿಳುವಳಿಕೆ ಪೂರ್ತಿ ಬಾಧಿತವಾಗಿಡ್ಬೇಕು. ಇನ್ ತಪ್ಪು ತಿಳುವಳಿಕೆ ಚೂರು ಇರಬಾರ್ದು. ಅವಿದ್ಯಾಕೃತೆ ನಿರಸ್ತೇತು ವಿಷಯ ವಿಭಾಗ. ನಾನು ವಿಷಯ, ಇದು ವಿಷಯ, ಇದನ್ನು ತಿನ್ಬೇಕೋ, ಇದನ್ನ ನಂದಾಯ್ತು, ನಂದು ಹೆಚ್ಚದಾಯ್ತು, ಇವತ್ತಿಷ್ಟು ಲಾಭ ಬಂತು ಇತ್ಯಾದಿಗಳು ಬರುತ್ತಲ್ಲ, ನನ್ನದಾಯ್ತು, ನನ್ನ ಎಲ್ಲ ತಪ್ಪು ತಿಳುವಳಿಕೆಯನ್ನ ಮಾಡ್ಕೊಂಡಂತ ಭಾವ ಮಮತ ಅದು ವಿದ್ಯೆಯಿಂದ ಪೂರ್ತಿ ಹೋಗ್ಬಿಡ್ಬೇಕು. ಆವಾಗ ಸ್ವರೂಪವಾದಂತಹ ಪರಿಪೂರ್ಣವಾದ ಆನಂದ, ಅದ್ವೈತವಾದ ಆನಂದ, ಹೋಲಿಕೆ ಕೊಡೋಕಾಗದೆ ಇರುವಂತಹ ಆನಂದ, ಗಣಿತ ವಿಭಾಗ ಇಲ್ಲದೆ ಇರೋ ಆನಂದ ಪೂರ್ಣವಾಗಿ ಅವನಲ್ಲಿ ಇರುತ್ತೆ. ಇದು ಬ್ರಹ್ಮಜ್ಞಾನಿಗಳ ಆನಂದ. ಅದರಲ್ಲಿ ಹೋಲಿಕೆ ಇಲ್ಲ, ಎಲ್ಲರಿಗೂ ಏಕರೂಪ. ಯಾವ ಬ್ರಹ್ಮಜ್ಞಾನಿ ಆದ್ರೂ ಅವನ ಆನಂದ ಅದೇ, ಬ್ರಹ್ಮವೇ ಆನಂದ. ಅಂಥ ಅದ್ವೈತವಾದ ಆನಂದವನ್ನ ನಾವು ಹಕ್ಕೋದು ನಮ್ಮ ಸ್ವರೂಪದಲ್ಲಿದೆ. ನಾವು ತಿಳ್ಕೊಳ್ದೆ ಕಳ್ಕೊಂಡ್ವಿ ಹೊರತು ಅದ್ಯಾರು ಕೊಡ್ಬೇಕಾಗಿಲ್ಲ. ಯಾವ ಪಾಪ ಅಂತ ವರ ಅಲ್ಲ. ಅಂಥ ಆನಂದವನ್ನು ಅನುಭವಿಸ್ಬೇಕು. ಅದಕ್ಕೋಸ್ಕರ ಮುಂದಿನ ಗ್ರಂಥ ಆರಂಭವಾಗ್ತಾ ಇದೆ ಅಂತ ಹೇಳಿ ಶ್ರುತಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಓದಪ್ಪ. ದ್ರವ್ಯ ಆಶಿಷ್ಠೋ ದೃಢಿಷ್ಠ ಇದೆ ಇದರಲ್ಲಿ. ಇಲ್ಲೇನಿದೆ? ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ ತೇಗೇ ಶತಂ ಮಾನುಷಾ ಆನಂದಾಃ ಸ ಏಕೋ ಮನುಷ್ಯ ಗಂಧರ್ವಾಣಾಮಾನಂದಃ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ತೇಗೇ ಶತಂ ಮನುಷ್ಯ ಗಂಧರ್ವಾಣಾಮಾನಂದಾಃ ಸ ಏಕೋ ದೇವಗಂಧರ್ವಾಣಾಮಾನಂದಃ ಶ್ರೋತ್ರಿಯಸ್ಯ ಚಾಕಾಮಹತಸ್ಯ
तेगेशतं देवगन्धर्वाणामानन्दाः स एकः पितॄणां चिरलोकलोकानामानन्दः श्रोत्रियस्य चाकामः तस्य तेगेशतं पितॄणां चिरलोकलोकानामानन्दाः स एक आजानजानान् देवानामानन्दः श्रोत्रियस्य चाकामः तस्य तेगेशताचारजानान् देवानामानन्दाः स एकः कर्मदेवानां देवानामानन्दः ये कर्मणा देवानपि यन्ति श्रोत्रियस्य चाकामः तस्य तेगेशतं कर्मदेवानां देवानामानन्दाः स एको देवानामानन्दः श्रोत्रियस्य चाकामः तस्य तेजतं देवानामानन्दाः स एक इन्द्रस्यानन्दः श्रोत्रियस्य चाकामः तस्य तेजतमिन्द्रस्यानन्दाः स एको बृहस्पतेरानन्दः श्रोत्रियस्य चाकामः तस्य तेजतं बृहस्पतेरानन्दाः स एकः प्रजापतेरानन्दः श्रोत्रियस्य चाकामः तस्य तेजतं प्रजापतेरानन्दाः स एको ब्रह्मणानन्दः श्रोत्रियस्य चाकामः तस्य. ಇಲ್ಲಿಂದ ಅಲ್ಲಿವರೆಗೂ ಭಾಷ್ಯಕಾರರು ವಿಸ್ತಾರವಾಗಿ ಬರೀತಾರೆ. ನಾವು ಹೇಳೋದಾದ್ರೆ ಅವನು ಯುವಕನಾಗಿರ್ಬೇಕು, ಸಾಧುವಾಗಿರ್ಬೇಕು. ಅಂದ್ರೆ ಕೆಲವರು ಯುವಕರಾಗಿ ಸಾಧು ಗುಣ ಇರೋಲ್ಲ, ವಯಸ್ಸಾದ್ಮೇಲೆ ಸಾಧು ಆದ್ರೆ ಅನುಭವಿಸೋ ಶಕ್ತಿ ಇರೋಲ್ಲ. ಪ್ರಪಂಚವೆಲ್ಲ ನಿಮ್ದಾದ ಒಳ್ಳೆಯವನು, ಒಳ್ಳೆ ಗುಣನೂ ಇರ್ಬೇಕು, ಯುವಕನೂ ಆಗಿರ್ಬೇಕು, ಒಳ್ಳೆ ಅಧ್ಯಯನಶೀಲನಾಗಿರ್ಬೇಕು, ಆಸೆಯಿಂದ ತುಂಬಿದವನಾಗಿರ್ಬೇಕು, ಗಟ್ಟಿ ಇರಬೇಕು, ಬಲಿಷ್ಠನೂ ಆಗಿರ್ಬೇಕು, ಈ ಭೂಮಿ ಪೂರ್ತಿ ಎಲ್ಲಾ ವಿತ್ತದಿಂದ ಕೂಡಿರ್ಬೇಕು. ಇಷ್ಟೆಲ್ಲ ಸಮೃದ್ಧಿ ಇದ್ರೆ ಅದು ಮನುಷ್ಯನ ಒಂದು ಆನಂದ ಅಂತ ಒಂದು ಶುರು ಮಾಡಿದ್ರು. ಹಾಗೆ ನೀರಿನ ಉಷ್ಣವನ್ನ 0 ಅಂತ ಇಟ್ಕೊಂಡು ಅಲ್ಲಿಂದ ಮುಂದೆ ಕಳಿತಾರೋ ಹಾಗೆ ಇಲ್ಲೂ ಕೂಡ ಒಂದು ಆನಂದ ಅಂತ ಇಟ್ಕೊಂಡ್ರು. ಆ ಒಂದು ಆನಂದದಿಂದ ಮುಂದಕ್ಕೆ ಅದು 100 ಪಟ್ಟು ಆನಂದವಾದರೆ ಮನುಷ್ಯ ಗಂಧರ್ವರ ಆನಂದ. ಹಾಗೆ ಮನುಷ್ಯನಾಗಿದ್ದು ಶ್ರೋತ್ರಿಯನು ಅಕಾಮಹತನು ಆದರೆ ಅವನಿಗೂ ಮನುಷ್ಯ ಗಂಧರ್ವರ ಆನಂದ ಅಂತ. ಇಲ್ಲಿ ಪ್ರತಿವಾಕ್ಯದಲ್ಲೂ ಶ್ರೋತ್ರಿಯಸ್ಯ ಅಕಾಮಹತಸ್ಯ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಮುಂದಿನ ಆನಂದವೆಲ್ಲ ಕಾಮಕ್ಕೆ ಸೋಲದ ಶ್ರೋತ್ರಿಯನಿಗೆ ತಾನಾಗೆ ಬಂದ್ಬಿಡತ್ತೆ, ಮನುಷ್ಯನಾಗಿದ್ದಾಗಲೇ ಬರುತ್ತೆ. ಹಿರಣ್ಯಗರ್ಭನ ಆನಂದವೂ ಕೂಡ ಬರುತ್ತೆ. ಆದ್ದರಿಂದ ಒಂದೊಂದಾಗಿ ಎಲ್ಲಾ ಜಾಗದಲ್ಲೂ ಶ್ರೋತ್ರಿಯಸ್ಯ ಕಾಮಹತಸ್ಯ ಶ್ರೋತ್ರಿಯಸ್ಯ ಕಾಮಹತಸ್ಯ ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ದೇವಗಂಧರ್ವರ ಆನಂದ, ಆಮೇಲೆ ಪಿತೃಲೋಕದಲ್ಲಿ ಬಹಳ ಕಾಲ ವಾಸ ಮಾಡುವಂಥವರ ಆನಂದ, ಅವರಿಗಿಂತ 100 ಪಟ್ಟು ಆಜಾನಜಾನಾನ್ ದೇವಾನಾಮ ಆನಂದ. ಆಜಾನಜಾನ ಅಂದ್ರೆ ದೇವತೆಗಳಲ್ಲಿ ಹುಟ್ಟಿಂದಲೇ ಹುಟ್ಟಿದವರು. ಆಮೇಲೆ ಕರ್ಮದೇವತೆಗಳು ದೇವತೆಗಳ ಜೊತೆಯಲ್ಲಿ ಸೇರಿದವರು, ಕರ್ಮದಿಂದ ಅವರ ಆನಂದ. ಆದ್ಮೇಲೆ ಆ ಕರ್ಮದೇವತೆಗಳಿಗಿಂತ ದೇವತೆಗಳ ಆನಂದ, ದೇವತೆಗಳ ಆನಂದಕ್ಕಿಂತ ಇಂದ್ರನ ಆನಂದ, ಇಂದ್ರನ ಆನಂದಕ್ಕಿಂತ ಬೃಹಸ್ಪತಿಯ ಆನಂದ, ಬೃಹಸ್ಪತಿಯ ಆನಂದಕ್ಕಿಂತ ಪ್ರಜಾಪತಿಯ ಆನಂದ, ವಿರಾಟ್ ಪುರುಷನ ಆನಂದ, ವಿರಾಟ್ ಪುರುಷನ ಆನಂದಕ್ಕಿಂತ ಹಿರಣ್ಯಗರ್ಭನ ಆನಂದ. ಇಷ್ಟು ಪಟ್ಟನ್ನ 100 ಪಟ್ಟು ಅಂತ ಹೇಳಿ ಎಲ್ಲವನ್ನು ಹೇಳಿದ್ದಾರೆ. ಇದು ವಿಸ್ತಾರವಾಗಿ ಹೇಳಿದ್ದಾರೆ. ಮುಂದೆ ಭಾಷ್ಯಕಾರರು ಇದು ಉದ್ದೇಶ ಏನು ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿದೆ ಭಾಷ್ಯವನ್ನು ಓದ್ರೆ. ಯುವ ಅಂದ್ರೆ ಪ್ರಥಮ ವಯ, ಯುವಾನು ಯುವಾನಃ, ಅದು ವಿಸರ್ಗ ಇಲ್ಲ. ಪ್ರಥಮ ವಯ ಅಂದ್ರೆ ಪೂರ್ವ ವಯಸ್ಸಿರ್ಬೇಕು. ಉತ್ತರ ವಯಸ್ಸಿನವರಿಗೆ ಈ ಆನಂದ ಸಿಗೋದೇ ಇಲ್ಲ. ಕೂದಲು ಬೆಳ್ಳಗಾಯ್ತು, ಹಲ್ಲು ಹೋಯ್ತು ಅಂದ್ರೆ ಎಂತ ತಿಂತಾರ, ಎಂತ ನೋಡ್ತಾರ, ಆಗಲ್ಲ. ಆದ್ಮೇಲೆ ಸಾಧು ಯುವ ಐತಿ, ಸಾಧುಶ್ಚಾಸು ಯುವಾಚ ಐತಿ ಯುನೋ ವಿಶೇಷಣ. ಸಾಧುವಾದಂತಹ ಯುವ ಆಗಿರ್ಬೇಕಪ್ಪ, ಬರೀ ಯುವಕನಾದ್ರಾಗಲ್ಲ. ರಾವಣ, ದುರ್ಯೋಧನ ಈ ತರ ಯುವಕರು ಪ್ರಯೋಜನ ಇಲ್ಲ, ಸಾಧುವಾಗಿರ್ಬೇಕು. ಭಾಷ್ಯಕಾರ ಅದಕ್ಕೆ ಬರೀತಾರೆ, ಯುವಾಪಿ ಸಾಧುರಪಿ ಅಯುವ. ಯುವಕನಾದ್ರೂ ಸಾಧುವಾಗದೆ ಹೋಗ್ಬೋದು, ಸಾಧುವಾಗಿರ್ಬೋದು, ಯುವಕನಾಗಿ ಅಲ್ಲದೆ ಹೋಗ್ಬೋದು. ಆತನ ಎರಡೂ ಆಗಬೇಕು. ಯುವಕನೂ ಸಾಧು ಯುವಕನೂ ಆಗಿರಬೇಕು ಅಂತ 2 ಸಲ ಶ್ರುತಿ ಹೇಳ್ತಾ ಇದೆ. ಆದ್ಮೇಲೆ ವೇದಾಧ್ಯಯನವನ್ನ ಚೆನ್ನಾಗಿ ಮಾಡಿರ್ಬೇಕು ಅಂತ ಮನಸ್ಸು ಶುದ್ಧವಾಗಿರ್ಬೇಕು, ಅರ್ಥ ಸಹಿತವಾಗಿ ತಿಳಿದಿರ್ಬೇಕು. ಆಮೇಲೆ ಆಶಿಷ್ಟ ಏನ್ ಬರ್ದಿಯಾರ, ಆಶಾಸ್ತ್ರತಮ, ತುಂಬಾ ಬಯಸೋನಾಗಿರ್ಬೇಕು.
ಲೋಕದ ಸುಖ ಬರ್ಬೇಕಾದ್ರೆ ಬಯಕೆ ತುಂಬಾ ಇರ್ಬೇಕು. ಬಯಕೆನೇ ಇಲ್ಲ, ಆಸೆನೇ ಇಲ್ಲ ಅಂದ್ರೆ ಏನ್ ಸುಖ ಸಿಗತ್ತೆ? ವಸ್ತು ಇದ್ರೆ ಆದ್ರೆ ಲೌಕಿಕ ಸುಖಕ್ಕೆ ತುಂಬಾ ಬಯಕೆ ತುಂಬಿರಬೇಕು. ಬಯಕೆ ತುಂಬಿದ್ದಷ್ಟೇ ಅಲ್ಲ, ದೃಢರಿಷ್ಠ, ಕೈಕಾಲೆಲ್ಲ ಗಟ್ಟಿ ಇರ್ಬೇಕು. ಸ್ವಲ್ಪ ದೂರ ನಡೆದ ಕೂಡ್ಲೆ ಅಯ್ಯೋ ಅಂತ ಅನ್ನೋ ಹಾಗಿರ್ಬಾರ್ದು. ಹಲ್ಲು ಗಟ್ಟಿ ಇರ್ಬೇಕು, ಕೈಕಾಲು ಗಟ್ಟಿ ಇರ್ಬೇಕು, ಎಲ್ಲ ಗಟ್ಟಿ ಇರ್ಬೇಕು. ದೃಢಿಷ್ಠ, ಬಹಳ ಆಂಜನೇಯನಂತೆ ಬಲಿಷ್ಠವಾದಂತಹ ಶರೀರವಿರಬೇಕು. ಬಲನೂ ಇರ್ಬೇಕು, ಕೈಕಾಲು ಗಟ್ಟಿನೂ ಇರ್ಬೇಕು, ಚೆನ್ನಾಗಿ ಬಲವೂ ಇರಬೇಕು. ಇದು ಆಧ್ಯಾತ್ಮಿಕವಾದ ಸಾಧನಗಳು ಇಷ್ಟು. ಇನ್ನು ಹೊರಗಡೆದೇನು ಅಂದ್ರೆ ಆಧ್ಯಾತ್ಮಿಕ ಅಲ್ವನಾ? ಆಧ್ಯಾತ್ಮಿಕ. ಒಳಗೆ ಇಷ್ಟು ಸಾಧನಗಳಿದ್ದರೆ ಹೊರಗಡೆ ಆ ಪುರುಷನಿಗೆ ಓದೋ ತಸ್ಯ ಈ ಯುವಕನಾದ ಸಾಧುವಿಗೆ ಅವನಿಗೆ ಈ ಭೂಮಿ ಸಕಲ ಸಂಪತ್ತಿನಿಂದ ಪೂರ್ಣ ಇರು. ಬರೀ ಬರಡು ಭೂಮಿ ಆದ್ರಾಗಲ್ಲ, ಮರುಭೂಮಿ ಆದ್ರಾಗಲ್ಲ. ಸಕಲ ವಿತ್ತದಿಂದ ಉಪಭೋಗ ಮಾಡಬೇಕಾದ ಎಲ್ಲಾ ಸಾಧನಗಳು, ದೃಷ್ಟಾರ್ಥವಾದಂತಹ ಸಾಧನಗಳು, ಅದೃಷ್ಟಾರ್ಥವಾದ ಕರ್ಮ ಸಾಧನಗಳು ಬೇಕಾದಂತಹದ್ದು ಅಂದ್ರೆ ಯಜ್ಞೀಯ ವೃಕ್ಷಗಳು, ಕಾರು, ಮೋಟಾರ್ ಎಲ್ಲ ಇರಬೇಕು. ಅಷ್ಟರಿಂದ ತುಂಬಿದ್ರೆ ಆ ಯುವಕ ಒಂದು ಸುಖವನ್ನು ಅನುಭವಿಸ್ತಾನೆ. ಅದಕ್ಕೆ ಭಾಷ್ಯಕಾರ ಬರೀತಾರೆ, ರಾಜ ಪೃಥಿವೀಪತಿ ಇತ್ಯರ್ಥ. ಇಡೀ ಭೂಮಿ ಅಖಂಡ ಭೂಮಂಡಲವನ್ನು ಆಳುವ ರಾಜ ಇದಾನಲ್ಲ, ಅವನು ಮನುಷ್ಯರ ಒಂದು ಆನಂದ. ಅದು ತರುಣನಾಗಿರ್ಬೇಕು, ಸಾಧುವಾಗಿರ್ಬೇಕು, ಅಂಥ ಅಧೀತ ವೇದನಾಗಿರ್ಬೇಕು, ಒಳ್ಳೆ ಬೈಕಿನ ತುಂಬಿರಬೇಕು. ಅಂಥ ರಾಜ ಪೃಥಿವೀಪತಿ ಆದ್ರೆ ಅವನಿಗೆ ತಸ್ಯ ಯಃ ಆನಂದ ಈ ಸ್ಕೇಲ್ಗೆ ಇದೆ ಒಂದು. ಯಾವುದು? ಇಷ್ಟು ದೊಡ್ಡದಾದಂತಹ ರಾಜ ಪೃಥ್ವೀಪತಿಯ ಆನಂದ ಇದೆಯಲ್ಲ, ಅದು ಮನುಷ್ಯರ ಪ್ರಕೃಷ್ಟವಾದ ಒಂದು ಆನಂದ. ಬಾಕಿಯವರಿಗೆಲ್ಲ ಲೆಕ್ಕನೆ ಜುಜುಬಿ, ಹುಳ ಇದ್ದ ಹಾಗೆ. ಹೀಗೆ ಮಹಾರಾಜನಾಗಿ, ಯುವಕನಾಗಿ, ಸಾಧುವಾಗಿ ಎಲ್ಲ ಇದ್ರೆ ಅವನಿಗೆ ಒಂದು ಆನಂದ. ನೀನು 10 ಕೋಟಿ 20 ಕೋಟಿ ಲೆಕ್ಕ ಅಲ್ಲ, ಅಖಂಡ ಭೂಮಂಡಲ ನಿಂದಾಗಬೇಕು, ಎಲ್ಲವನ್ನು ಆಳೋ ಹಾಗಿರ್ಬೇಕು. ಅಂಥವನ ಆನಂದ ಒಂದು ಅದು ಶುರು ಮಾಡಿದ್ರು. ಈಗ ಅವನಿಂದ ಮುಂದೆ ಕೇಳ್ತಾ ಹೋಗ್ತಾರೆ. ಇಂಥ ರಾಜನ ಆನಂದ ಇದೆಯಲ್ಲ, ಅದು 100 ರಾಜರ ಆನಂದ. ಎಷ್ಟೋ? ಅದು ಮನುಷ್ಯರ ಗಂಧರ್ವರ ಆನಂದ ಒಂದು. ಇಲ್ಲಿ ಮೊದಲೇ ಶ್ರೋತ್ರಿಯ ಹೇಳಿಲ್ಲ, ಯಾಕಂದ್ರೆ ಶ್ರೋತ್ರಿಯ ಯಾವಾಗಲೂ ಮನುಷ್ಯ ಗಂಧರ್ವರಿಂದ ಆರಂಭ. ಶ್ರೋತ್ರಿಯನು ಅಕಾಮಹತನು ಎಲ್ಲಿಂದ ಶುರು? ಮನುಷ್ಯ ಗಂಧರ್ವರ ಆನಂದಕ್ಕೆ ಸಮ. ಈ ರಾಜ ಲೆಕ್ಕನೇ ಇಲ್ಲ, ಅದು 100ನೇ ಒಂದು ಭಾಗ. ಆದ್ರಿಂದ ಅಲ್ಲಿ ಮುಂದೆ ಹೇಳ್ತಾರೆ, ಮಾನುಷಾನಂದಾತ್ ಮನುಷ್ಯ ಗಂಧರ್ವರು ಅಂದ್ರೆ ಅಂತರ್ಧಾನಾದ ಶಕ್ತಿಗಳು, ಅಣಿಮಾದ್ಯೈಶ್ವರ್ಯ ಶಕ್ತಿಗಳು ಬಂದಿರುತ್ತೆ. ಆ ಮನುಷ್ಯರಾಗಿದ್ದು ಗಂಧರ್ವರಂತ ಇರ್ತಾರೆ. ಅವರಿಗೆ ಈ ರಾಜನ ಆನಂದ ಇದೆಯಲ್ಲ, ಅದಕ್ಕೆ 100 ಪಟ್ಟು ಆನಂದ ಆಗತ್ತೆ. ಅದು ಬಹಳ ಶ್ರೇಷ್ಠವಾದ ಆನಂದ. ಮನುಷ್ಯ ಗಂಧರ್ವ ಅಂದ್ರೆ ಮನುಷ್ಯರಾಗಿ ಹುಟ್ಟಿರ್ತಾರೆ, ಒಳ್ಳೆ ಉಪಾಸನೆ, ಕರ್ಮ, ಯೋಗ ಇವುಗಳನ್ನು ಮಾಡಿ ವಿಭೂತಿಗಳಿಂದ ಪವಾಡಾದಿಗಳನ್ನು ಪಡ್ಕೊಂಡು ಗಂಧರ್ವರ ಹಾಗೆ ಎಲ್ಲಿ ಬೇಕಾದ್ರೂ ಓಡಾಡುವವರು ಮನುಷ್ಯ ಗಂಧರ್ವರು. ಇದ್ದಕ್ಕಿದ್ದ ಹಾಗೆ ಇಲ್ಲಿರ್ತಾರೆ, 1 ನಿಮಿಷಕ್ಕೆ ಅಯೋಧ್ಯೆಯಲ್ಲಿ ಇರ್ತಾರೆ. ನಮ್ಮ ಇವರಿದ್ರಲ್ಲ ಮಹಾರಾಜರು ಇರ್ತಾರೆ. ಕೆಲವರು ಪವಾಡ ಮಹಾ ಉಪಾಸನೆ ಮಾಡಬೇಕು, ಭಾರಿ ಉಪಾಸನೆಯಿಂದ ಅಂಥದ್ದಾರವರು. ಅವರು ಭಾಷ್ಯಕಾರ ಬರೀತಾರೆ, ಹೇಹಿ ತಸ್ಮಾತ್ ಅಲ್ಪತ್ವಂ ಪ್ರತಿಘಾತ ಅಲ್ಪತ್ವಂ. ಇವರು ಅಂತರ್ಧಾನ, ಎಲ್ಲಿ ಬೇಕಾದ್ರೂ ಮನೆ ಒಳಗೆ ಹೋಗಬಹುದು. ಸೂಕ್ಷ್ಮವಾದ ದೇಹೇಂದ್ರಿಯಗಳು, ಸೂರ್ಯ ರಶ್ಮಿಗಳ ಹಾಗಾಗಬಹುದು, ದೊಡ್ಡ ಬೆಟ್ಟದ ಹಾಗಾಗಬಹುದು. ಮಹಾ ಪವಾಡದ ಶಕ್ತಿ ಇದು, ಸಾಮಾನ್ಯ ಅಲ್ಲ. ಇಂಥ ಮನುಷ್ಯ ಗಂಧರ್ವರು, ಅವರಿಗೆ ಯಾವುದೇ ಪ್ರತಿಘಾತವೂ ಇಲ್ಲ, ತಡೆನೇ ಇಲ್ಲ. ಪ್ರತಿಘಾತ ಅಂದ್ರೆ ವಾಪಸ್ ರಿಬೌಂಡ್ ಹೊಡೆಯೋದಿದೆಯಲ್ಲ, ಇಲ್ವೇ ಇಲ್ಲ. ಆಮೇಲೆ ಏನೇ ದ್ವಂದ್ವಗಳು, ಶೀತೋಷ್ಣಗಳು ಬಂದ್ರು ಓಡಿಸೋ ಶಕ್ತಿ ಇರುತ್ತೆ. ಎಂಥ ಚಳಿನಾದ್ರೂ ಸಹಿಸ್ಕೋತಾರೆ, ಎಂಥ ಸೆಕೆ ಆದ್ರೂ ಸಹಿಸ್ಕೋತಾರೆ.
ಹೀಗೆ ದ್ವಂದ್ವ ಪ್ರತಿಘಾತ ಶಕ್ತಿ ಸಂಪನ್ನರು ಆಗಿರ್ತಾರೆ. ಅವರಿಗೆ ಆನಂದ ಇವನಿಗಿಂತ 100 ಪಟ್ಟು. ತತಃ ಹೀಗೆ ಮನುಷ್ಯ ಗಂಧರ್ವರಿಗೆ ರಾಜನಿಗಿಂತ ಹೆಚ್ಚು ಸಾಮರ್ಥ್ಯ ಇದೆ ದೇಹದಲ್ಲಿ. ಯಾವ ತಡೆನೂ ಇಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರನ್ನ ಬೇಕಾದ್ರೂ ವಶೀಕರಣ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಪ್ರತೀಕಾರ ಮಾಡ್ಬೋದು. ಇಂಥ ಮನುಷ್ಯ ಗಂಧರ್ವನ ಮನಸ್ಸು ಬಹಳ ತಿಳಿಯಾಗಿರುತ್ತೆ. ಆದ್ರಿಂದ ಚಿತ್ತ ಪ್ರಸಾದದಿಂದಲೇ ಆನಂದ ಅಂತ ಅವ್ರು ಹೇಳೋದು. ಇಷ್ಟಕ್ಕೂ ಮನಸ್ಸು ಯಾರ ಗುರುಗಳು ಪಾಠ ಮಾಡ್ತಿದ್ದಾರೆ, ಒಂದು 11 ಗಂಟೆಗೆ ಮಾಡಿಸಿದ್ದಾರೆ. ನಿಮ್ಮ ಹೆಸರು? ಹೀಗೆ ಚಿತ್ತಪ್ರಸಾದ ಅಂತ ಪದ ಬರೆದ್ರಲ್ಲ ಭಾಷ್ಯಕಾರರು, ಇದು ಸಂತೋಷಕ್ಕೆ ಮೂಲ ಸಾಧನ. ನಮ್ಮ ಮನಸ್ಸನ್ನು ಎಷ್ಟು ತಿಳಿಯಾಗಿ ಇಟ್ಕೋತೀರೋ ಅಷ್ಟು ನಿಮ್ಮ ಮನಸ್ಸಲ್ಲಿ ಆನಂದ ಬರುತ್ತೆ. ಹಿಂದೆ ಸಾಕ್ಷಿ ಇದ್ದಾನೆ, ನಮ್ಮ ಮನಸ್ಸು ಬಗ್ಗಡಾಗ್ಬಿಡತ್ತೆ. ಆ ಆನಂದ ಅಲ್ಲಿ ತೋರೋದಿಲ್ಲ. ನಿಮ್ಗೆ ಆನಂದ ತೋರ್ಬೇಕಾ? ಮನಸ್ಸನ್ನು ತಿಳಿ ಮಾಡ್ಕೊಳ್ಳಿ. ಯಾವ ವಿಷಯದ ಚಿಂತೆನೂ ಹಾಕ್ಬೇಡಿ, ಯಾವ ಹೊರಗಿನ ಗಲೀಜನ್ನು ತುಂಬಬೇಡಿ. ಕಾಮ ಬಂದ್ರೂ ಕೆಂಪಾಗ್ಬಿಡತ್ತೆ, ಕೆಂಪು ಮಣ್ಣು ಕದರದ ಹಾಗಾಗತ್ತೆ. ಕ್ರೋಧ ಬಂದ್ರೆ ಇನ್ನೂ ಕಷ್ಟ, ಇನ್ನು ಚಿಂತೆ ಭಯ ಬಂದ್ರೆ ಅದು ಇನ್ನೂ ಕಷ್ಟ. ಹೀಗಾಗಿ ಮನಸ್ಸನ್ನ ತಿಳಿಯಾಗಿ ಇಡೋ ಪ್ರಯತ್ನ ನೀವು ಮಾಡಬೇಕು. ಅದು ಬಹಳ ಸಾಧನೆಯಿಂದ ಬರೋದು. ಇದಕ್ಕೆ ಮನುಷ್ಯ ಗಂಧರ್ವರ ಆನಂದ ಒಳ್ಳೆಯ ಸಾಧನ ರೂಪವಾದ ಆನಂದ. ಪೃಥ್ವಿಯ ಭೂಮಿಯ ಆನಂದದ ಭೋಗದ ಆನಂದ ಆಗಲ್ಲ. ಅವರ ಮನಸ್ಸೇ ಅಷ್ಟು ತಿಳಿಯಾಗಿರುತ್ತೆ. ನಿಮ್ಮ ಮನಸ್ಸನ್ನು ನೀವು ತಿಳಿ ಮಾಡ್ಕೊಂಡ್ರೆ ನಿಮ್ಗೆ ಆನಂದ ಜಾಸ್ತಿ ವ್ಯಕ್ತವಾಗತ್ತೆ. ವ್ಯಕ್ತವಾಗೋದು ಮೂಲ ಆನಂದ ಪರಮಾತ್ಮನದೇ, ಸಾಕ್ಷಿದೆ. ಆದ್ರೆ ನಿಮ್ ಮನಸ್ಸು ಅದಕ್ಕೆ ಪ್ರತಿಫಲನ ಅಂತ ಹೇಳ್ತಾರಲ್ಲ ಕನ್ನಡಿಯಲ್ಲಿ, ರಿಫ್ಲೆಕ್ಷನ್. ಅದಕ್ಕೆ ನೀವು ತಕ್ಕ ಹಾಗೆ ಮನಸ್ಸನ್ನ ಕ್ಲೀನ್ ಮಾಡ್ಕೋಬೇಕು. ನೀವು ಮನಸ್ಸು ಕ್ಲೀನ್ ಮಾಡೋಕೆ ಸಾಧನ ಮಾಡ್ತಾ ಇದ್ರು ಪರವಾಗಿಲ್ಲ, ಕೆಡಿಸ್ತಾನೆ ಇರ್ತೀರಿ ಬೆಳಗ್ಗೆಯಿಂದ ಸಂಜೆವರೆಗೂ. ಕೆಡಿಸಿದ್ರೆ ನಿಮ್ಮ ಆನಂದ ಸಿಗೋದಿಲ್ಲ. ಆನಂದ ಸಿಗಬೇಕೋ ಮನಸ್ಸನ್ನು ತಿಳಿಯಾಗಿ ಇಟ್ಕೊಳ್ಳಿ, ಏನು ಚಿಂತೆ ಮಾಡಬೇಡಿ. ಯಾವ ಕಾಮ ಕ್ರೋಧಾದಿಗಳು, ರಾಗದ್ವೇಷಾದಿಗಳು, ಭಯ ಯಾವುದು ಶಾಂತವಾಗಿರ್ರಿ. ಏನಾದ್ರೂ ಬರಲಿ, ಏನಾದ್ರೂ ಹೋಗ್ಲಿ, ನಿದ್ದೆಯಲ್ಲಿ ಇದ್ದ ಹಾಗೆ ಶಾಂತವಾಗಿರೋಕ್ ಶುರು ಮಾಡಿದ್ರೆ ಮನಸ್ಸು ಆನಂದವಾಗಿ. ಅದನ್ನ ಚಿತ್ತ ಪ್ರಸಾದ ಅಂದ್ರು. ತತ್ಪ್ರಸಾದ ವಿಶೇಷ. ಚಿತ್ತ ಪ್ರಸಾದ ಹೆಚ್ಚು ಹೆಚ್ಚಾದಷ್ಟು ಹೆಚ್ಚು ಹೆಚ್ಚು ಸುಖಗಳು ತೋರ್ಕೊಳ್ಳೋ ಶುರುವಾಯ್ತು. ಸುಖ ಇರೋದೆಲ್ಲಿ? ಹಿಂದೆ ಸಾಕ್ಷಿಯಲ್ಲೇ ಪರಮಾತ್ಮನಲ್ಲಿ ಸ್ವರೂಪವಾಗಿರುವ ಸುಖ ಮನಸ್ಸಿನಲ್ಲಿ ತೋರ್ಕೊಳ್ಳಕ್ಕೆ ಮನಸ್ಸು ತಿಳಿಯಾಗಬೇಕು. ಏವಂ ಇದೇ ಯುಕ್ತಿ. 100 ಅಂತ ಏನ್ ಹೇಳಿದ್ವಿ ಅಂದ್ರೆ, ಆ ಮನಸ್ಸು ಹೆಚ್ಚು ಹೆಚ್ಚು ತಿಳಿಯಾದಷ್ಟು ದೇವಗಂಧರ್ವರೋ, ಪಿತೃಲೋಕದವರೋ, ಆಮೇಲೆ ಕರ್ಮದೇವರೋ, ದೇವತೆಗಳು ಅಂತ ಮನಸ್ಸೆಲ್ಲ ಹೆಚ್ಚು ಹೆಚ್ಚು ತಿಳಿಯಾದಷ್ಟು ಮುಂದಿನ ಭೂಮಿಯಿಂದ ಮುಂದಿನ ಸ್ತರದವರೆಗೆ ಪ್ರಸಾದ ವಿಶೇಷದಿಂದ 100 ಪಟ್ಟ ಆನಂದ, ಹೆಚ್ಚು ಆನಂದ, ಹೆಚ್ಚು ಆನಂದ ಅಂತ ಶ್ರುತಿ ಹೇಳ್ತಾ ಇರೋದು. ಮನಸ್ಸಿನ ಪ್ರಸನ್ನತೆಯಿಂದ ಪ್ರಸಾದೇ ಸರ್ವ ದುಃಖಾನಾಂ. ನಿಜವಾಗಿ ದುಃಖ ಹೋದ್ರು ಸಾಕು, ಸುಖ ಒಳಗಡೆಯಿಂದ ಬಂದ್ಬಿಡತ್ತೆ. ಇವನ್ ಏನ್ ಮಾಡ್ತಾನೆ? ಮನಸ್ಸನ್ನು ಕೆಡಿಸ್ತಾನೇ ಇರ್ತಾನೆ. ಬೇಡವಾದನ್ನು ತುಂಬೋದು, ಅಯ್ಯೋ ಇದಾಗ್ಬಿಟ್ಟಿದೆ, ಯಾರ ಹತ್ರ ಹೋಗೋದು. ನೀವು ಮನಸ್ಸನ್ನು ತಿಳಿ ಮಾಡೋಕೆ ತಿಳಿಯಾದ ವಸ್ತುವನ್ನು ಚಿಂತನೆ ಮಾಡ್ಬೇಕು. ಗಬ್ಬಾದ ವಸ್ತು ಚಿಂತನೆ ಮಾಡಿದ್ರೆ ಮನಸ್ಸು ಗಬ್ಬಾಗ್ಬಿಡತ್ತೆ. ನೀವು ಏನ್ ಮಾಡ್ಬೇಕು? ಭಯ ಬರದೇ ಇರುವ ಒಳ್ಳೆ ಪರಮಾತ್ಮನ ಚಿಂತನೆಯಲ್ಲಿ ಒಳ್ಳೆ ಭಕ್ತಿಯಿಂದ ಅದನ್ನೇ ಮನಸ್ಸಿಗೆ ಪ್ರಯತ್ನ ಪೂರ್ವವಾಗಿ ಹಿಡಿದಿಟ್ಕೊಂಡ್ರೆ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಅದು ಮಾಡಲ್ಲ. ಪ್ರಪಂಚದ ಅಲ್ಲಿ ಇಲ್ಲಿ ನೋಡಿ ದುರಭ್ಯಾಸ, ಕೆಟ್ಟ ಅಭ್ಯಾಸ, ಹೋಗಿ 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 ಗಲೀಜ್ ಮಾಡ್ಕೊಂಡ್ ಬಂದ್ಬಿಡೋದು. ಆಮೇಲೆ ನಂಗೇನೋ ಒಂದ್ ಥರ ಆಗ್ತಾ ಇದೆ. ಏನ್ ಥರ ಆಗ್ತಾ ಇದೆ? ಆಯ್ತು. ಆದ್ರಿಂದ ಈಗ ಮನಸ್ಸು ತಿಳಿಯಾಗೋದ್ರಲ್ಲಿ 2 ಸಾಧನ ಹೇಳಿದ್ದಾರೆ. ಮೊಟ್ಟ ಮೊದಲ ಸಾಧನ ಯಾವುದು? ಅಕಾಮ ಮೊಟ್ಟ ಮೊದಲು ಅಕಾಮಹತ ಅನ್ನೋದನ್ನು ತಗೊಂಡಿಲ್ಲ ಮೊದಲನೇ ಲೈನಲ್ಲಿ. ಆಮೇಲೆ ಮನುಷ್ಯ ವಿಷಯ ಕಾಮಗಳಿಂದ ಸೋಲ್ದೇ ಇರೋನು ಅವನಿಗೆ ದೇವಗಂಧರ್ವರದ್ದೇ ಶುರು. ಅಕಾಮಹತನಾದವನ ಮೊದಲ ಆನಂದ ಯಾವುದು?
ದೇವಗಂಧರ್ವಾನಂದ. ಆದ್ರಿಂದ ಶ್ರೋತ್ರಿಯನಾದ ಮನುಷ್ಯ ಅಕಾಮಹತನಾದ್ರೆ ಅವನಿಗೆ ಮನುಷ್ಯಾನಂದಕ್ಕಿಂತ 100 ಪಟ್ಟು ಆನಂದವೇ ಶುರುವಾಗತ್ತೆ. ನೀವು ಎಷ್ಟು ಕಾಮಗಳನ್ನ ಮನಸ್ಸಲ್ಲಿ ತುಂಬೋದಿಲ್ವೋ ಅಷ್ಟಷ್ಟು ಆನಂದ ಹೆಚ್ಚಾಗತ್ತೆ. ಅಲ್ಲ, ಕಾಮಕ್ಕೆ ಸೋಲದವರಾಗಬಾರದು, ಅದು ಮುಖ್ಯ. ಆದ್ರಿಂದ ಅವರು ಮನುಷ್ಯಾನಂದದಿಂದ 100 ಪಟ್ಟು ಆನಂದ ಜೊತೆಯಲ್ಲೇ ಶ್ರೋತ್ರಿಯಸ್ಯ ಹೇಳಿದ್ರು. ಮೊದಲನೇ ಪರ್ಯಾಯದಲ್ಲಿ ಹೇಳಲಿಲ್ಲ. ಏಕೋ ಮನುಷ್ಯ ಗಂಧರ್ವಾಣಾಮಾನಂದ ಶ್ರೋತ್ರಿಯ ಕಾಮಹತಸ್ಯ ಹೇಳಲಿಲ್ಲ. ಯಾಕೆಂದ್ರೆ ಮನುಷ್ಯ ಗಂಧರ್ವರ ಆನಂದವು ಶ್ರೋತ್ರಿಯ ಕಾಮಹತನ ಆನಂದವು ಸಮ ಅಂತ ಹೇಳ್ಬೇಕು ಅಂತ. ಹೀಗೆ ಮನುಷ್ಯ ಗಂಧರ್ವರ ಆನಂದಕ್ಕೆ ಸಮಾನಕ್ಕೋಸ್ಕರ ಅದನ್ನು ಹೇಳಿದ್ರು. ಆಮೇಲೆ ಇನ್ನಿ 2 ಪದ ಇದೆ. ಸಾಧು ಯುವಾಧ್ಯಾಯಕ ಅನ್ನೋ ಪದಕ್ಕೆ ಹೇಳ್ತಾರೆ. ಸಾಧು ಯುವಾಧ್ಯಾಯಕ ಬೃಹದಾರಣ್ಯಕ ಒಂದು ವಾಕ್ಯ ಇದೆ ಇದೇ ತರ ಬೃಹದಾರಣ್ಯಕದಲ್ಲಿ. ಅದನ್ನ ಭಾಷ್ಯಕಾರರು ಕೋಟ್ ಮಾಡ್ತಾರೆ. ಓದು. ಕೆಳಗಡೆ ಸ್ವಾಮಿ ಟಿಪ್ಪಣಿ ಕೊಟ್ಟಿಯ 4 ಅಂತ. ಹಿಂದಿನ ಅಂತಸ್ತಿನ ಭೋಗದಲ್ಲಿ ಕಾಮವಿಲ್ಲದವರಿಗೆ ಮುಂದಿನ ಅಂತಸ್ತಿನ ಆನಂದವಾಗುವುದನ್ನು ತಿಳಿಸುವ. ಹಿಂದಿನ ಅಂತಸ್ತಿನ ಭೋಗದಲ್ಲಿ ಕಾಮ ಇಲ್ಲ ಅಂದ್ರೆ ಬಿಟ್ಟ ಮುಂದಿನ ಅಂತಸ್ತು ಆಗತ್ತೆ ಅನ್ನಕ್ಕೆ ಹೇಳಿದ್ದು. ಆಮೇಲೆ ಮುಂದೆ ನೆಕ್ಸ್ಟ್ 33. ಸ್ವಾಮಿಗಳು ಎಷ್ಟು ಕಷ್ಟಪಟ್ಟು ಹುಡುಕಿ ಕೊಟ್ಟಿ ಅಂತ ಅಲ್ಲಿದೆ. ಶ್ರೋತ್ರಿಯತ್ವ ವ್ರಜಿನತ್ವ ಅಂತ ಅಂದ್ರೆ ಎಲ್ಲ ತಿಳುವಳಿಕೆ ಇರಬೇಕು. ಪಾಪವನ್ನು ಮಾಡಿರ್ಬಾರ್ದು. ಪಾಪ ಮಾಡ್ಬಿಟ್ರೆ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ಯಾಕೆ ಪಾಪಕರ್ಮ ಮಾಡಬಾರ್ದು ಅಂದ್ರೆ ಮಾಡಿದ ಕೂಡಲೇ ಮನಸ್ಸು ಗಿಲ್ಟಿ. ಕದ್ದು ಬಿಟ್ರೆ ನಿಂಗೆ ಆ ವಸ್ತು ಸಿಕ್ಕಿರ್ಬೋದು, ಮನಸ್ಸು ಕೊಳೆ ಆಗ್ಬಿಡುತ್ತೆ. ಹಿಂಸೆ ಮಾಡಿಬಿಟ್ರೆ ಹಿಂಸೆ ಮಾಡಿದವನಿಗೆ ಬಹಳ ಕಷ್ಟ, ಮನಸ್ಸು ಕ್ಲೀನ್ ಮಾಡೋಕ್ಕಾಗಲ್ಲ. ಇನ್ನೊಬ್ರಿಗೆ ಅವಮಾನ ಮಾಡ್ಬಿಟ್ರೆ ಮಾಡಿಸ್ಕೊಂಡವನಿಗೆ ಪರವಾಗಿಲ್ಲ, ಮಾಡಿದವನಿಗೆ ಬಂತು ಗ್ರಹಚಾರ, ಮಾಡಿಸ್ಕೊಂಡವನಿಗೆ ಅಷ್ಟು ಪಾಪ ಹೋಗ್ಬಿಡತ್ತೆ, ಮಾಡಿದವನಿಗೆ ಮನಸ್ಸೆಲ್ಲ ಗಲೀಜಾಗ್ಬಿಡತ್ತೆ. ಆದ್ರಿಂದ ಅವಮಂತ ವಿನಶ್ಯತಿ ಅಂತಾರೆ ನಮ್ಮ ಶಾಸ್ತ್ರಕಾರರು. ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟವನೋ, ಅವಮಾನ ಮಾಡಿದವನೋ, ಕಳತನ ಮಾಡಿದವನೋ, ಸುಳ್ಳು ಹೇಳದವನೋ, ಇವರು ಮನಸ್ಸೆಲ್ಲ ಕೆಟ್ಟ ಹೋಗ್ಬಿಡತ್ತೆ. ಅವ್ರಿಗೆ ಸುಖ ಕೊಡೋಕ್ಕಾಗಲ್ಲ. ಮಹಾ ಚಂಚಲ ಮನಸ್ಸು, ಆ ಕಡೆ ಈ ಕಡೆ ಹುಡುಕ್ತಾನೆ ಇರ್ತಾರೆ. ಛತ್ರಕ್ಕೆ ಹೋದ್ರೆ ಏನ್ ಹೊದ್ಕೊಂಡು ಹೋಗ್ಲಿ, ಕದೀಲಿ ಅಂತಲೇ ಯೋಚನೆ. ಅಯ್ಯೋ ಗ್ರಹಚಾರ. ಹೀಗೆ ಶ್ರೋತ್ರಿಯತ್ವ ಅವ್ರಜಿನತ್ವವನ್ನ ಈ ಶ್ರುತಿ ತೈತ್ರಿಯ ಸಾಧು ಯುವಾಧ್ಯಾಯಕ ಎಂಬ ಪದದಿಂದ ಹೇಳಿದೆ. ಅಲ್ಲಿ ಬೃಹದಾರಣ್ಯಕದಲ್ಲಿ ಶ್ರೋತ್ರಿಯ ಅವ್ರಜಿನ, ಶ್ರೋತ್ರಿಯಸ್ಯ ಚ ಅವ್ರಜಿನಸ್ಯ ಅಂತಿದೆ. ವ್ರಜಿನ ಅಂದ್ರೆ ಪಾಪ, ಪಾಪವನ್ನು ಮಾಡಬಾರದು, ಒಳ್ಳೆ ವೇದಾರ್ಥ ಜ್ಞಾನ ಸಂಪನ್ನನಾಗಿರ್ಬೇಕು ಅಂಥವನು. ತೇಹಿ ಅವಿಶಿಷ್ಟೇ ಸರ್ವತ್ರ ಸಮಾನ, ಎಲ್ಲಾ ಸ್ತರದಲ್ಲೂ ಶ್ರೋತ್ರಿಯತ್ವ ಅವ್ರಜಿನತ್ವ ಸಮಾನ. ಅಕಾಮಹತತ್ವ ಮಾತ್ರ ಜಾಸ್ತಿ. ಎಷ್ಟೆಷ್ಟು ವೈರಾಗ್ಯ ಹೆಚ್ಚೋ ಅಷ್ಟಷ್ಟು ಹೆಚ್ಚು. ಅದನ್ನ ಆನಂದ ಹೆಚ್ಚಾಗೋದಕ್ಕೆ ಅಕಾಮಹತತ್ವವೇ ಕಾರಣವೇ ಹೊರತು ಶ್ರೋತ್ರಿಯತ್ವ ಅವ್ರಜಿನತ್ವ ಕಾಮನು ಎಲ್ಲಾ ಸ್ಟೇಜಲ್ಲೂ ಸಮಾನ. ಅಕಾಮಹತ ಏನಂದ್ರೆ ಹೆಚ್ಚಿನೀಗ ಕೆಲವರಿಗೆ 50 ರೂಪಾಯಿ ಕೊಡಕ್ ಹೋದ್ರೆ ಬೇಡ, ಆದ್ರೆ 1000 ರೂಪಾಯಿ ಕೊಟ್ರೆ ಬೇಕು ಅನ್ಸ್ಬಿಡತ್ತೆ. ಹಾಗಿರ್ಬಾರ್ದು. ಹೆಚ್ಚು ವಿಷಯದಲ್ಲೂ ವೈರಾಗ್ಯ ಇರಬೇಕು. ದೊಡ್ಡ ವಸ್ತುವಿನಲ್ಲೂ ವೈರಾಗ್ಯ ಬಂದ್ರೆ ಆಗ ಅಕಾಮಹತ ಅಂತ. ಸ್ವಾಮಿ ಇದು ಸಣ್ಣದಾಯ್ತು, ಬೇಡ ಕಣ್ರಿ ಅಂತಾರೆ. ಯಾಕೆ ಬೇಡ ಕಣ್ರಿ? ಕಮ್ಮಿ ಆಯ್ತು ಊಟ ಅಲ್ಲೇನ್ರೆ, ಇಷ್ಟೇ ಯಾಕೆ ಕೊಡ್ತೀರಾ? ಬೇಡ, ಇದು ಜಾಸ್ತಿ ಕೊಟ್ರೆ ತಗೋತೇನೆ ಅಂತ ಅರ್ಥ. ಹೀಗೆ ಬಂದ್ಬಿಡತ್ತೆ. ಆದ್ರೆ ವಿಷಯೋತ್ಕರ್ಷ, ಹೆಚ್ಚಿನ ವಿಷಯದಲ್ಲೂ ಯಾರು ಕಾಮದಿಂದ ಸೋಲೋದಿಲ್ವೋ ಅವನಿಗೆ ಹೆಚ್ಚು ಸುಖ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರಾಗಿ ಪ್ರತಿ ಸ್ಟೇಜಲ್ಲೂ ಅಕಾಮಹತತ್ವ ಹೆಚ್ಚಾಗಿರ್ಬೇಕು. ಆ ಜಾಗದ ಕಾಮವೂ ಇರಬಾರ್ದು. ಆ ದೇಶದಲ್ಲಿ ಇದನ್ನ ಇಟ್ಕೊಂಡ್ರೆ, ನೀವು ದೇವಲೋಕದ ಜಾಗದಲ್ಲಿ ಇದೀರಿ, ಅಲ್ಲಿಯ ಕಾಮಗಳು ಬೇಡ. ಅಲ್ಲಿ ವರ್ಣನೆ ಮಾಡ್ತಾರೆ, ನನಗದ್ದೆಲ್ಲ ಬರುತ್ತೆ, ಕಲ್ಪವೃಕ್ಷ, ಒಳ್ಳೆ ಅಪ್ಸರಸ್ತ್ರೀಯರು ಬೇಕಾದ ಸೇವೆ ಮಾಡ್ತಾರೆ ಅಂತ ಬೇಕು ಅನಿಸ್ಬಿಡುತ್ತೆ ಮನುಷ್ಯನಿಗೆ. ಇಲ್ಲಿ ಹುಡುಗಿರು ಬೇಡ, ಅಲ್ಲಿ ಬರ್ಬೇಕಂತೆ. ಯಾತಕ್ಕೆ? ಎಲ್ಲ ಹಾಳು ಮಾಡ್ಕೊಳಕ್ಕೆ. ಹೀಗೆ ಆ ವಿಷಯೋತ್ಕರ್ಷದಲ್ಲಿ ಕಾಮಹತನ ಆಗದೆ ಹೋದ್ರೆ ಹೆಚ್ಚು ಆನಂದ, ವೈರಾಗ್ಯ ಅನ್ನೋದು ಆಯಾ ಮಟ್ಟಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ಹೆಚ್ಚು ಆನಂದ ಅಂತ. ಅತಃ ಅಕಾಮಹತ ಗ್ರಹಣಂ ಆದ್ರಿಂದ ಇಲ್ಲಿ ಅಕಾಮಹತ ಅನ್ನೋ ಪದದಿಂದ ವಿಶೇಷವಾಗಿ 100 ಪಟ್ಟು ಹೇಳುತ್ತೆ ಅಂತ ಹೇಳಿ, ಹೆಚ್ಚು ಸುಖ ಹೇಳುತ್ತೆ ಅಂತ ಹೇಳಿ ಕೊನೆಯ ತಾತ್ಪರ್ಯ ಏನು ಅಂದ್ರೆ, ಎಷ್ಟು ಕಾಮವನ್ನು ಬಿಡ್ತೀರೋ ಅಷ್ಟು ಪರಮಾನಂದ ಪ್ರಾಪ್ತಿಗೆ, ಬ್ರಹ್ಮಜ್ಞಾನಕ್ಕೆ ನೀವು ಅಧಿಕಾರಿಗಳಾಗ್ತೀರಿ.
ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಲ್ಲೊಂದ್ಸಲ ವಿಹಾಯ ಕಾಮಾನ್ ಯಸ್ ಸರ್ವಾನ್ ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ಹೀಗೆ ಕಾಮವನ್ನು ಬಿಡೋದೇ ಮನುಷ್ಯನ ಪ್ರಯತ್ನದ ಮೂಲ. ಬಹಳ ಸಣ್ಣ ವಸ್ತು ಅನ್ಸತ್ತೆ ಅದು. ಕಾಮ ಬರೋಕ್ ಮುಂಚೆ ನೀವು ಬಹಳ ಚೆನ್ನಾಗಿರ್ತೀರಿ, ಬಂದು ಕೂಡ್ಲೆ ಅದ್ ನಡಿಬೇಕು ಅಂತ ದುಃಖ ಬಂದು ಸೇರ್ಕೊಳತ್ತೆ. ಒಂದು ಕೆಲಸ ಆಗಬೇಕು ಅಂತ ಮನಸ್ಸಿಗೆ ಬಂತು ಅಂತ ಇಟ್ಕೋ, ಆ ಕೆಲಸ ಆಗೋ ತನಕ ಮನಸ್ಸು ಚಡಪಡಿಸ್ತಾ ಇರುತ್ತೆ, ದುಃಖ ಶುರು. ಒಂದು ವಸ್ತು ಬೇಕು, ಆಯ್ತು ಬಂತಪ್ಪ ರೋಗ, ಆ ವಸ್ತು ಬಂದ ಹೊರತು ಸಮಾಧಾನ ಇಲ್ಲ. ಯಾರೋ ವ್ಯಕ್ತಿಗಳು ಬರಬೇಕು, ಬಂದೇ ಇಲ್ಲ. ಹೀಗೆ ಯಾವ ಯಾವ ಕಾಮಗಳು ಮನಸ್ಸಲ್ಲಿ ಹುಟ್ಕೊಳತ್ತೋ ಅಷ್ಟು ದುಃಖದ ಬೀಜಗಳು, ಬಂಧನದ ಬೀಜಗಳು. ನೀವು ಗೊತ್ತಾಗಲ್ಲ, ಅದನ್ನ ಮುಂಚೆ ಬರೋದ್ರೊಳಗೆ ಶೂಟ್ ಮಾಡ್ಬಿಡ್ರೆ. ಶೂಟ್ ಅಂದ್ರೇನೋ ಹೊರಗಾಕ್ಬಿಡ್ಬೇಕು. ಬಂತು, ಯಾಕೆ ಬೇಕು ನನಗೆ, ಬೇಡ ಬರ್ಬೇಡ ನೀನು ಅಂತ ಹೇಳಿ. ಕಳ್ಳ ಅವನು, ಯಾರೋ ಕಾಮ, ಕತ್ಲೆಯಲ್ಲಿ ಬರೋ ಕಳ್ಳ ಅಂತ. ಅಜ್ಞಾನ ಅನ್ನೋ ಕತ್ಲೆಯಲ್ಲಿ ಎದ್ಕೊಂಡು ಹುಟ್ಟಾಕೊಂಡ್ಬಿಡ್ತಾನೆ, ಮನಸ್ಸಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ, ಗೊತ್ತಾಗೋದೇ ಇಲ್ಲ. ಇವ್ರು ಬಾಬಾ ಹೆಗಲ ಮೇಲೆ ಕೈ ಹಾಕೊಂಡು ಸ್ನೇಹಿತ ಅಂತ ಹೇಳಿ ಅವನ್ ಕರ್ಕೊಂಡು ಹೋಗ್ಬಿಡ್ತಾನೆ ಜೊತೆಲಿ. ಆ ಕಾಮದ ಜೊತೆಲೆ ಓಡ್ತಾ ಇರ್ತಾರೆ. ಅದು ಎಲ್ಲೆಲ್ಲೋ ಎಳೆಯುತ್ತೆ. ಅಯ್ಯಯ್ಯೋ ಹಿಂಗ್ ಕಷ್ಟ ಆಯ್ತಲ್ಲ, ಯಾರಿಂದ ಕಷ್ಟ ಆಯ್ತೋ? ಇವ್ರು ಹೆಗಲ ಮೇಲೆ ಕೈ ಹಾಕಿದ್ನಲ್ಲ ಕಾಮದ ಮೇಲೆ. ಅದಕ್ಕೆ ನಮ್ಮ ಶಂಕರಾಚಾರ್ಯರು ಜ್ಞಾನಿನೋ ನಿತ್ಯ ವೈರಿಣ ಅಂತ ಬರೆದ್ರು. ಎಲ್ಲೇ ಅಲ್ಲ ಜ್ಞಾನಿನೋ ನಿತ್ಯವೈ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ. ಅಲ್ಲಿ ಜ್ಞಾನಿಗಳಿಗೆ ವೈರಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅಜ್ಞಾನಿಗಳು ಕಾಮವನ್ನ ವೈರಿ ಮಾಡ್ಕೊಳ್ಳಲ್ಲ. ಅಜ್ಞಾನಿಗಳಾದವರು ಸ್ನೇಹಿತ ಅಂತ ಹೇಳಿ ಹೆಗಲ ಹಾಕಿ ಹೋಗ್ತಾರೆ. ಕಾಮ ಇರ್ಬೇಕಂದ್ರೆ ಮನುಷ್ಯನಿಗೆ ಆಸೆ ಇರಬೇಕು, ಇಲ್ಲ ಮನುಷ್ಯ ಹೇಗಾಗ್ತಾನೆ ಅಂತ ಹೇಳಿ ಕಟ್ಕೊಂಡು ವಿಲಿ ವಿಲಿ ಒದ್ದಾಡ್ಕೊಂಡು ಅಯ್ಯಯ್ಯೋ ಅಂತ ಹೊಡೆದಾಡ್ಕೊಂಡು ಸಾಯ್ತಾರೆ. ಆದ್ರಿಂದ ಕಾಮಹತನಾಗದೆ ಹೋದ್ರೆ ನಿಜವಾದ ಪರಮಾನಂದ ನಿಮಗೆ ಸಿಗತ್ತೆ. ಕಾಮಕ್ಕೆ ಸೋಲಬಾರದು, ಶಿವನಂತೆ ಇರಬೇಕು ಯಾವಾಗಲೂ ಅಂತ. ಅಂತ ಒಂದು ಒಳ್ಳೆ ಸ್ಥಾನವನ್ನ ಪರಮಾನಂದ ಪ್ರಾಪ್ತಿ ಸಾಧನ ಯಾವುದು? ಕಾಮವನ್ನು ಬಿಡೋದು. ಮನುಷ್ಯನ ಪ್ರಯತ್ನ. ಅಜ್ಞಾನವನ್ನು ಶಾಸ್ತ್ರ ಕಳೆಯತ್ತೆ, ಗುರುಗಳು ಕಳೀತಾರೆ, ಅದು ನಿಮ್ ಪ್ರಯತ್ನ ಬೇಕಿಲ್ಲ. ಕಾಮ ಬಿಡೋದು ನಿಮ್ದೆ. ನಿಮ್ಗೆ ಪುರುಸತ್ತಿಲ್ಲ ಅಂದ್ರೆ ಬೇರೆ ಕಾಮ ಇದೆ ಅಂತ ಅರ್ಥ. ಗುರುಗಳ ವಾಕ್ಯ ಕೇಳೋಕ್ಕಾಗಲ್ಲ, ನಮ್ಗೆ ಟೈಮ್ ಇಲ್ಲ ಅಂದ್ರೆ ಅರ್ಥ ಏನೋ ಬೇರೆದೇನೋ ಬೇಕೋ, ಇದು ಬೇಡ, ಆದ್ದರಿಂದ ಅವನು ಟೈಮ್ ಇಲ್ಲ ಅಂತ. ಇದೆಲ್ಲ ಕಾಮದ ಆಟಗಳು, ನಾನಾ ಪ್ರಕಾರ ಆಟಗಳು. ಇಷ್ಟಾಗಿ ಕಾಮವನ್ನು ಬಿಡಬೇಕು, ಅದೇ ಪರಮ ಸಾಧನ ಅಂತ ಹೇಳಿದ್ರು. ವ್ಯಾಖ್ಯಾತ ಮನ್ಯತು. ಇನ್ನು ಉಳಿದದ್ದೆಲ್ಲ ಹೇಳಿದ ಹಾಗಾಯ್ತು. ಈ ಸಂಗ್ರಹದಲ್ಲೇ ಸಂಗ್ರಹವಾಗಿ ಒಬ್ಬೊಬ್ಬರನ್ನ ಬರಿತಾ ಹೋಗ್ತಾರೆ. ಹುಟ್ಟಿನಿಂದ ಗಂಧರ್ವರಾದ್ರೆ ದೇವಗಂಧರ್ವರು. ಇದು ಮನುಷ್ಯರಾಗಿದ್ದೇ ಗಂಧರ್ವ ಶಕ್ತಿ ಪಡ್ಕೊಂಡ್ರೆ ಮನುಷ್ಯ ಗಂಧರ್ವರು. ಈಗ ಉಪಾಸನೆ ಮಾಡಿ ಮಹಾರಾಜರು ಪವಾಡ ಮಾಡ್ತಾರಲ್ಲ, ಸಾಯಿಬಾಬಾ, ಕೆಲವು ಜನ ಪವಾಡ ಮಾಡಲ್ಲ, ಅದು ಮನುಷ್ಯ ಗಂಧರ್ವರು. ಗಂಧರ್ವರು ಜಾಸ್ತಿ. ಗುರುಗಳೇ, ಒಂದ್ ಸಂಶಯ ಇಲ್ಲಿ. ಏನೋ ಈ ಪ್ರತಿ ಪರ್ಯಾಯದಲ್ಲೂ ಶ್ರೋತ್ರಿಯಸ್ಯ ಅಕಾಮಹತಸ್ಯ ಅಂತ ಸಮಾನವಾಗಿ ಶ್ರುತಿ ತಗೊಂಡೋಗಿದ್ರು. ಶಂಕರರು ಯಾಕೆ ಆ ಶ್ರೋತ್ರಿಯತ್ವ ಸಮಾನ ಅನ್ಬಿಟ್ರು? ಒಂದೊಂದ್ರಲ್ಲೂ ಉತ್ಕರ್ಷ ಆಗ್ಬೋದಲ್ಲ ಅದುವೇ? ಇಲ್ಲ ಇಲ್ಲ, ಅದು ವೇದಾರ್ಥ ಜ್ಞಾನ ಪರಿಪೂರ್ಣವಾದ್ರೆ ಶ್ರೋತ್ರಿಯ. ಅದು ಎಲ್ಲ ವೇದಾರ್ಥ ಜ್ಞಾನ ಅಷ್ಟೇ, ಅದು ಅದಕ್ಕಿನ್ ಮತ್ತಿನ್ನೇನು ಇಲ್ಲ. ಕೆಲವರು ಬರೀ ಅಧ್ಯಯನ ಮಾಡಿರ್ಬೋದು, ಕೆಲವರು ಅವರಿಗೆಲ್ಲ ವೇದಾರ್ಥ ಜ್ಞಾನ ಅಲ್ಲ. ಶಂಕರರ ಪ್ರಕಾರ ಅಧ್ಯಯನ ಅಂದ್ರೆ ವೇದವನ್ನ ಪೂರ್ಣವಾಗಿ ಕಲಿತು ಅರ್ಥಜ್ಞಾನ ಪಡ್ಕೊಂಡ್ರೆ ಅವನು ಶ್ರೋತ್ರಿಯ. ಸುಮ್ನೆ ಕಂಠಪಾಠ ಮಾಡಿದ್ರೆ ಪ್ರಯೋಜನ ಇಲ್ಲ. ಅವೃಜಿನತ್ವದಲ್ಲೂ ತಾರತಮ್ಯ ಇರುತ್ತಲ್ಲ ಗುರುಗಳೇ. ಈಗ ಪಾಪ ಕಳ್ಕೊಳ್ಳೋ ಇದ್ರಲ್ಲಿ ಒಂದೊಂದ್ ಹಂತದಲ್ಲೂ ಪಾಪ ಕಡಿಮೆ ಆಗ್ತಾನೆ ಹೋಗ್ಬೋದಲ್ವಾ? ಸ್ವಾಮಿ, ವೇದಾರ್ಥ ಅನ್ನೋದು ಒಂದೇ ತರ. ಆ ವೇದಾರ್ಥ ಆಗಿದೆ ಅಂತಂದ್ರೆ ಪೂರ್ತಿ ಅರ್ಥ ಆಗಿರ್ಬೇಕು. ಅರ್ಧಂಬರ್ಧ ಅರ್ಥ ಆಗಿದೆ ಅಂದ್ರೆ ಅರ್ಥ ಆಗಿಲ್ಲ ಅಂತ. ಹಾಗರ್ಥ ನೀವು ಯಾಕೆ ಅದನ್ನ ಎರಡನ್ನ ಸಮಾನ ಮಾಡಿದ್ರು ಅಂದ್ರೆ, ಪಾಪವಿಲ್ಲದೆ ಇದ್ದವರು ಅಂದ್ರೆ ಯಾವ ಪಾಪವೂ ಇಲ್ಲದೆ ಇದ್ದವರು. ಪಾಪವಿಲ್ಲದೆ ಇದ್ದವರು ಸ್ವಲ್ಪ ಪಾಪ ಮಾಡಿದ್ದಾರೆ, ಜಾಸ್ತಿ ಪಾಪ ಮಾಡಿದ್ದಾರೆ ಅಂತ ಅದನ್ನೆಲ್ಲ ಹೇಳ್ತಾ ಇಲ್ಲ. ಯಾವನ್ನೋ ಮಾಡದೆ ಇದ್ದವನು ಒಂದೇ, ಯಾವ ವೇದಾರ್ಥವನ್ನ ತಿಳಿದವನು ಒಂದೇ. ಅದಕ್ಕೆ ಅವ್ರು ಸಮಾನ ಅಂತ ಬರೆದು ಬಿಟ್ರು ಶಂಕರಾಚಾರ್ಯರು. ಯಾವ್ದನ್ನ? ಶ್ರೋತ್ರಿಯತ್ವ ಅವೃಜಿನತ್ವೇ ಅವಿಶಿಷ್ಟೇ ಸರ್ವತ್ರ. ಎಲ್ಲಾ ಸ್ಥಾನಗಳಲ್ಲೂ ಹಿರಣ್ಯಗರ್ಭನು ವೇದಾರ್ಥ ತಿಳಿದ್ರು, ಇಂದ್ರ ವೇದಾರ್ಥ ತಿಳಿದ್ರು, ಬೃಹಸ್ಪತಿ ತಿಳಿದ್ರು, ಸಮಾನ ವೇದಾರ್ಥ ತಿಳಿದವನು. ಪಾಪ ಮಾಡದೇ ಇದ್ದದ್ದು ಸಮಾನ. ಆದರೆ ಅಕಾಮಹತತ್ವ ಅನ್ನೋದು ಮಾತ್ರ ವ್ಯತ್ಯಾಸ. ಇಂದ್ರನಿಗೆ ತನಗಿಂತ ಕೆಳಗಿನ ಕಾಮ ಇಲ್ಲ, ಮೇಲಿಂದ ಬೇಕು. ಎಲ್ಲಾ ಶ್ರೀಮಂತರಿಗೂ ತನಗಿಂತ ಮೇಲಿಂದ ಬೇಕು, ಕೆಳಗಿಂದ ಯಾಕೆ ಬೇಕೋ ಬೇಡ. ಹೀಗೆ ಕಾಮಹತತ್ವವನ್ನ ಹೇಳದೆ
ವಿಶೇಷವಾಗಿ ಹೇಳಿದೆ ಅಂದ್ರೆ ಮುಂದೆ ಜ್ಞಾನಕ್ಕೆ ಸಾಧನ ಅದೇ, ಅದನ್ನ ಹೇಳಿದ್ದಾರೆ. ಸರಿಯಾಗಿದೆ, ಶಂಕರಾಚಾರ್ಯ ಹೇಳಿದ್ರು ಬಹಳ ಪರ್ಫೆಕ್ಟ್ ಆಗಿದೆ. ಆದ್ಮೇಲೆ ದೇವಗಂಧರ್ವರು ಅಂದ್ರೆ ದೇವತೆಗಳ ಗಂಧರ್ವರಾಗಿ ಹುಟ್ಟಿದವರು ದೇವಗಂಧರ್ವರು. ಆಮೇಲೆ ಪಿತೃಲೋಕದಲ್ಲಿ ಟೆಂಪ್ರರಿ ಹೋದವರಲ್ಲ, ಅಲ್ಲೇ ಹುಟ್ಟಿದವರು. ಚಿರಲೋಕಲೋಕಾನ ಅಂದ್ರೆ ಅಗ್ನಿಶ್ವಾತ್ತಾದಿ ಪಿತೃಗಳು, ಆಧಿಕಾರಿಕ ಪಿತೃಗಳು ಅಂತ ಹೇಳ್ತೀವಿ ನಾವು. ಶ್ರಾದ್ದದಲ್ಲಿ 2 ಥರ. ನಮ್ ತಂದೆ ಅಜ್ಜ ಮುತ್ತಜ್ಜ ಅವರು ಆ ಟೆಂಪ್ರರಿ ಹೋಗಿರೋರು. ಆಧಿಕಾರಿಕ ಪಿತೃಗಳು ಅಲ್ಲೇ ಇರ್ತಾರೆ, ಅವರು ಚಿರಲೋಕಲೋಕಾನ ಪಿತೃಣಾಮಿತಿ ವಿಶೇಷಣಂ. ಬಹಳ ಕಾಲ ಆ ಪಿತೃಲೋಕದಲ್ಲಿ ಅವರು ಇರೋದಾದ್ರಿಂದ ಚಿರಲೋಕಲೋಕಾನ, ಚಿರಕಾಲ ಸ್ಥಾಯಿ ಲೋಕ ಚಿರಲೋಕ. ಬಹಳ ಕಾಲ ಅಗ್ನಿಶ್ವಾತ್ತ ಬರಿಷದ ಇತ್ಯಾದಿ ಪಿತೃಗಳಿದ್ದಾರೆ, ಅದು ಆಧಿಕಾರಿಕ ಪುರುಷರು, ಅವರಿಗೂ ವಿಶೇಷ ಶಕ್ತಿ ಇದೆ. ಅಂಥವರು ಪಿತೃಲೋಕದಲ್ಲಿದ್ರೆ ಅವರು ಚಿರಲೋಕಲೋಕಾನ ಪಿತೃನಾಮ ತರ್ಥ. ಇನ್ನು ಮುಂದಿನ ಪದ ಆಜಾನ ಅಂದ್ರೆ ದೇವಲೋಕಕ್ಕೆ ಹೆಸರು, ಬಹಳ ಶುದ್ಧವಾದದ್ದ ಅಂತ. ಆಜಾನ ಅಂದ್ರೆ ಪರಿಶುದ್ಧವಾದ ಲೋಕ, ಯಾವುದೋ ದೇವಲೋಕ. ಆಜಾನದಲ್ಲಿ ಹುಟ್ಟಿದವರು ಆಜಾನಜರಾರಂತಹ ದೇವರು, ಅಲ್ಲಿ ಹುಟ್ಟಿದಂತಹ ದೇವತೆಗಳು. ಯಾರು ಹುಟ್ಟಿದಂತಹ ದೇವತೆಗಳು ಅಂದ್ರೆ ಸ್ಮಾರ್ಥ ಕರ್ಮ ವಿಶೇಷತಃ, ವಿಶೇಷವಾದ ಸ್ಮಾರ್ಥ ಕರ್ಮ ಮಾಡಿ ದೇವಲೋಕದಲ್ಲಿ ಹುಟ್ಟು ಬಿಡ್ತಾರೆ, ಅವರು ಆಜಾನಜ ದೇವರು ಅಂತ ಅವರಿಗೆ ಹೆಸರು. ಕರ್ಮದೇವಾನಾಂ ಏ ಕರ್ಮಣ ದೇವಾನಪಿಯಂತಿ ಇದೆಲ್ಲ ಎರಡು ಸೇರಿಸಿದ್ರು. ವೈದಿಕ ಕರ್ಮದಿಂದ ಅಗ್ನಿಹೋತ್ರಾದಿಗಳಿಂದ ದೇವಲೋಕಕ್ಕೆ ಹೋಗೋದು, ಅಥವಾ ದೇವತೆಗಳಲ್ಲೇ ಒಂದಾಗ್ಬಿಡೋದು, ಅಂಥವ್ರು ಇರ್ತಾರೆ. ಅವರು ಇವರಿಗಿಂತ ಹೆಚ್ಚು, ಆಜಾನ ದೇವರಿಗಿಂತ ಕರ್ಮ ದೇವತೆಗಳು ದೇವತೆಗಳ ಜೊತೆಲಿ ಒಂದಾದವರು ಅವರಿಗಿಂತ ಹೆಚ್ಚು. ಅವರಿಗಿಂತ ಉಪಾಸನೆಯಿಂದ ದೇವತೆಗಳಾಗ್ತಾರಲ್ಲ ಅವರು ದೇವಾಹ ತ್ರಯಸ್ತ್ರಿಂಶದ್ ಹವಿರ್ಭುಜ. 33 ದೇವತೆಗಳು ಉಪಾಸನೆಯಿಂದ ದೇವತಾ ಸ್ಥಾನವನ್ನು ಪಡ್ಕೋತಾರೆ ಅವರು, ಆಧಿಕಾರಿಕ ಪುರುಷರು. ಅಷ್ಟೌ ವಸವಃ ದ್ವಾದಶಾದಿತ್ಯಾ ಇದು ಸೇರಿ ಅವರು ಹವಿರ್ಭುಜರು. ಆದ್ರಿಂದ 33 ದೇವತೆಗಳಲ್ಲಿ ನಮಗೆ 30, 11, 33 ಇಂದ್ರ ಪ್ರಜಾಪತಿ ಸೇರಿಸಿ 33 ಅಂತಾರ. ಇಲ್ಲಿ ಇಂದ್ರ ಪ್ರಜಾಪತಿ ಬೇರೆ ಹೇಳಿರೋದ್ರಿಂದ ದೇವತೆಗಳನ್ನು 33 ಅಲ್ಲೂ ಸೇರಿಸ್ಕೊಂಡ್ರೆ ಈ ಕಡೆಗೂ ಸೇರಿಸ್ಕೊಳ್ಳಿ. ಒಟ್ಟು ದೇವತೆಗಳು ಹುಟ್ಟಾಗ್ಬೇಕಾದ್ರೆ ಕೇವಲ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಉಪಾಸನೆ ಮಾಡಿದ್ರೆ ಹುಟ್ಟಾ ದೇವತೆ ಆಗೋದು, ಇಲ್ಲೋದ್ರೆ ದೇವಲೋಕದಲ್ಲಿ ಹುಟ್ಟಬಹುದು. ದೇವತೆಯಾಗಿ ಹುಟ್ಟಿದ್ರೆ ಇಡೀ ದೇವಲೋಕ ಇರೋರ್ಗೂ ಇರೋಗಾಗತ್ತೆ. ಕರ್ಮದಿಂದ ಹೋದ್ರೆ ಕರ್ಮ ಮುದ್ಕೊಳ್ಳೆ ತಳ್ಳಿ ಬಿಡ್ತಾರೆ, ಆಯ್ತಾ ನಿಂದು ಟೈಮ್ ಮುಗೀತು ಅಂತಾರೆ. ನಹುಶನ್ ತಳ್ಳಿದ್ರಲ್ಲ, ನಹುಶನ್ ತಳ್ಳಿದ್ರು. ಇವನನ್ನ ಯಾರನ್ನ ತ್ರಿಶಂಕುವನ್ ತಳ್ಳಿದ್ರು. ತ್ರಿಶಂಕು ಹೋಗಿದ್ನಲ್ಲ ವಿಶ್ವಾಮಿತ್ರ, ತಳ್ಳಿಬಿಟ್ರು. ನೀನ್ ಇಲ್ಲಿ ಬರ್ಬೇಡ ಅಂತ. ಹೀಗೆ ದೇವತೆಗಳಲ್ಲಿ ಹುಟ್ಟಾ ದೇವತೆಗಳಾಗಿ ಹುಟ್ಟೋದು ಬೇರೆ, ಕರ್ಮದಿಂದ ದೇವತೆಗಳಾಗಿ ಸೇರೋದು ಬೇರೆ. ಈಗ ದೇವಾನ ಪಿಯಂತಿ ಆಯ್ತು. ಆ ದೇವತೆಗಳ ಸ್ವಾಮಿ ಇಂದ್ರ, ಆ ಇಂದ್ರನಿಗೆ ಆಚಾರ್ಯ ಬೃಹಸ್ಪತಿ. ಇನ್ನು ಬೃಹಸ್ಪತಿಯಿಂದ ಪ್ರಜಾಪತಿಯಿಂದ ವಿರಾಟ್ ಪುರುಷ. 3 ಲೋಕವೇ ಶರೀರ. ಭೂಪಾದವು ಯಸ್ಯ ನಾಭಿಹಿ ಅಂತ ಕರಿತೀವಲ್ಲ. ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರಸೂರ್ಯವು ದಿಶಶ್ರೋತ್ರೆ ವಾಗ್ ವಿವೃತಾಶ್ಚವೀರ್. ಆ ವಿರಾಟ್ ಪುರುಷನೇ ಆ ಬೃಹಸ್ಪತಿಗಿಂತ ದೊಡ್ಡದು. ಇನ್ನು ಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ, ಸಮಷ್ಟಿಯಾಗಿಯೂ ವ್ಯಷ್ಟಿಯಾಗಿರೋನು, ಸಂಸಾರ ಮಂಡಲ ಎಲ್ಲಾ ಕಡೆಯಲ್ಲೂ ತುಂಬಿಕೊಂಡವನು. ಈ ಹಿರಣ್ಯಗರ್ಭನೇ ಪ್ರಾಣ, ಅವನೇ ಎಲ್ಲರ ಮನಸ್ಸು, ಅವನೇ ತುಣುಕು ತುಣುಕು ಮನಸ್ಸು, ತುಣುಕು ತುಣುಕು ಪ್ರಾಣವು, ಒಟ್ಟಾದ ಮನಸ್ಸು ವೇದಾತ್ಮ. ಹೀಗಾಗಿದ್ದರಿಂದ ಹಿರಣ್ಯಗರ್ಭನೇ ಕೊನೆ. ಅಳತೆ ಮಾಡಿದ್ರು ಅಲ್ಲಿಂದ ಮುಂದಕ್ಕಿಲ್ಲ ಅಳತೆ. ಈ ಹಿರಣ್ಯಗರ್ಭನನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಸಮಷ್ಟಿ ವ್ಯಷ್ಟಿ ರೂಪನಾಗಿದ್ದಾನೆ, ಸಂಸಾರ ಮಂಡಲವನ್ನೆಲ್ಲ ತುಂಬಿಕೊಂಡಿದ್ದಾನೆ. ಈ ಆನಂದ ಭೇದಗಳೆಲ್ಲ ಅಲ್ಲಿ ಒಂದಾಗಿ ಹೋಗಿದೆ. ಅವನಲ್ಲಿ ಧರ್ಮ ಅನ್ನೋದು ಸಹಸಿದ್ಧಂ ಚತುಷ್ಟಯಂ. ಯಾವ್ಯಾವುದು? 4. ವೈರಾಗ್ಯಂಚ ಜಗತ್ಪತೆ ಐಶ್ವರ್ಯಂಚೈವ ಧರ್ಮಶ್ಚ ಸಹಸಿದ್ಧಂ ಚತುಷ್ಟಯಂ ಅಂತ ಒಂದು ಇದೆ. ಹೀಗೆ ಆ ಜ್ಞಾನ ಐಶ್ವರ್ಯ ಇತ್ಯಾದಿಗಳು ಹಿರಣ್ಯಗರ್ಭನಲ್ಲಿ ಹುಟ್ಟಿನಿಂದ ಬಂದಿವೆ. ಅಕಾಮಹತನೂ ಆಗಿದ್ದಾನೆ.
ಅಂದ್ರೆ ಪೂರ್ಣವಾಗಿ ಯಾವ ಕಾಮವೂ ಇಲ್ಲೇ ಇದ್ದವನು ಅಂಥ ಹಿರಣ್ಯಗರ್ಭನ ಆನಂದ ಬಹಳ ದೊಡ್ಡದು. ಇಂಥ ಹಿರಣ್ಯಗರ್ಭನ ಆನಂದವನ್ನು ಕೂಡ ಶ್ರೋತ್ರಿಯನಾದವನು, ಕಾಮಹತನಾಗದೇ ಇರುವಂಥ ಪಾಪವಿಲ್ಲದವನು ಪ್ರತ್ಯಕ್ಷವಾಗಿ ಅನುಭವಿಸ್ಬಿಡ್ತಾನೆ ಅಂದ್ರು. ಇಲ್ಲಿಂದ ಅಲ್ಲಿವರೆಗೂ ಯಾಕೆ ಹೇಳಿದ್ರು ಅಂದ್ರೆ, ಮನುಷ್ಯ ಲೋಕದಲ್ಲಿದ್ದ ಶ್ರೋತ್ರಿಯನಾದ ಪಾಪರಹಿತನಾದ ಕಾಮವಿಲ್ಲದೆ ಇದ್ದವನು ಹಿರಣ್ಯಗರ್ಭನ ಆನಂದವನ್ನು ಪಡ್ಕೊಳ್ತಾನೆ. ಅಷ್ಟು ಕಾಮಗಳು ಹೋಗ್ಬೇಕು, ಬ್ರಹ್ಮಲೋಕಾಂತವಾದ ಎಲ್ಲಾ ಕಾಮಗಳು ಹೋಗ್ಬೇಕು. ಅಷ್ಟೂ ಕಾಮಗಳನ್ನು ಬಿಟ್ಟು ಶ್ರೋತ್ರಿಯನಾಗಿ ಯಾವ ಪಾಪವನ್ನು ಮಾಡದೇ ಇದ್ರೆ ಆ ಮನುಷ್ಯನಿಗೆ ಈ ಹಿರಣ್ಯಗರ್ಭನ ಆನಂದವೇ ಅಂತಃಕರಣದಲ್ಲಿ ತೋರತಪ್ಪ. ಅದಕ್ಕೋಸ್ಕರವಾಗಿ ಹೇಳಿದ್ದು ನಾವು ಅಂತ. ಇಷ್ಟು 3 ಸಾಧನಗಳನ್ನು ಹೇಳಿದ್ದಾಯ್ತು. ಈಗ ಭಾಷ್ಯಕಾರ ಕನ್ಕ್ಲೂಷನ್ ಬರೀತಾರೆ. ಇಲ್ಲಿ 3 ಸಾಧನಗಳು ಆನಂದಕ್ಕೆ. ಇಲ್ಲಿ ಜ್ಞಾನ ಅನ್ನೋದು ಒಂದು ಸಾಧನ, ಪಾಪರಾಹಿತ್ಯ ಅನ್ನೋದು 2ನೇ ಸಾಧನ, ಅಕಾಮಹತ ಅನ್ನೋದು 3 ಸಾಧನ. ಅದನ್ನ ಹೇಳಿದ್ದಾರೆ. ನಿಯತೆ ಅಂದ್ರೆ ಲಿಮಿಟೆಡ್ ಅಂತ ಅಷ್ಟೇ. ಶ್ರೋತ್ರಿಯತ್ವ ಅಂದ್ರೆ ಆ ಜ್ಞಾನ ವೇದಾರ್ಥ ಜ್ಞಾನದವರೆಗೆ ಆಯ್ತು. ಇನ್ನು ಔವೃಜಿನತ್ವ ಪಾಪರಾಹಿತ್ಯವೂ ಅಷ್ಟೇ, ಪಾಪ ಯಾವುದನ್ನು ಮಾಡದೇ ಇರೋದು. ಕಾಮಕ್ಕೆ ಸೋಲ್ದೇ ಇರೋದು. ಹೆಚ್ಚು ಹೆಚ್ಚು ಕಾಮವನ್ನು ಕೇಳಿದಾಗಲೂ ಮನಸ್ಸು ಅದಕ್ಕೆ ಹೋಗ್ಬಾರ್ದು. ಮೇಲಿನ ಕಾಮವನ್ನು ಕೇಳಿದಾಗ ಅದು ಬೇಕಪ್ಪ, ಅದೊಂದು ಬಂದು ಬಿಡ್ಲೆ, ಅದೊಂದು ಇದ್ದು ಬಿಡ್ಲಿ ಅಂತ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ, ಸಣ್ಣದು ಬೇಡ ದೊಡ್ಡದಾದ್ರೂ ಬೇಕು. ಹಾಗಾಗಿ ಅಕಾಮಹತತ್ವ ಅನ್ನೋದೇ ಹೆಚ್ಚಿನ ಆನಂದಕ್ಕೆ ಹೆಚ್ಚಿನ ಸಾಧನಪ್ಪ. ಈ ರೀತಿ 3 ಸಾಧನಗಳನ್ನು ಹೇಳಿದೀವಿ. ಈಗ ಪರಮಾನಂದವು ನಿಜವಾದ ಬ್ರಹ್ಮಾನಂದಕ್ಕೆ ಇದೆಲ್ಲ ಗಣಿತ ಇಲ್ಲ. ಗಣಿತನ ಬರ್ತಿ ಅಲ್ಲಿ ಬರ್ದಿಯಾರು ಬೃಹದಾರಣ್ಯಕದಲ್ಲಿ, ಇಲ್ಲಿ ಬರ್ದಿಲ್ಲ. ಓದಪ್ಪ. ಎರಡು ವಾಕ್ಯ ನೆನೆಸಿದ್ರ? ಅದಾಯ್ತನಾ? ಇದು ಕೋಯಮ ಪ್ರವೇಶ ಚಿಂತೆ ಮಾಡ್ತಾರ. ಈಗ ಅಕಾಮಹತತ್ವ ಅನ್ನೋದು ಹೆಚ್ಚಾಗಬೇಕು, ಅಂಥವನೇ ಈ ಜ್ಞಾನವನ್ನು ಪಡ್ಕೊಳ್ತಾನೆ ಅಂತ. ಯದಾ ಸರ್ವೇ ಪ್ರಮುಚ್ಯಂತೆ ಅಥ ಮರ್ತ್ಯೋ ಮೃತೋ ಭವತಿ. ಶ್ರುತಿಯು ಕೂಡ ನೀವು ಆಪ್ತಕಾಮ, ಆತ್ಮಕಾಮ, ಅಕಾಮ ಅಂತ ಕ್ರಮವಾಗಿ ಕಾಮವನ್ನೆಲ್ಲ ಆತ್ಮನಲ್ಲಿ ಪೂರ್ಣವಾಗಿ ಮಾಡ್ಕೊಂಡ್ರೆ ಅಕಾಮರಾಗ್ತೀರಿ, ನೀವು ಕಾಮರಹಿತರಾಗ್ತೀರಿ. ಅಕಾಮಹತತ್ವ ಪ್ರಕರ್ಷವೇ ಶ್ರೋತ್ರಿಯ ಪ್ರತ್ಯಕ್ಷವಾದ ಬ್ರಹ್ಮನ ಆನಂದ. ಬ್ರಹ್ಮಜ್ಞಾನವೂ ಬೇಕು, ಕಾಮಕ್ಕೂ ಸೋಲ್ಬಾರ್ದು. ಎರಡರಲ್ಲಿ ಕಾಮಕ್ಕೆ ಸೋಲ್ದೆ ಹೋದ್ರೆ ಬ್ರಹ್ಮಜ್ಞಾನ ಬರುತ್ತೆ, ಇಲ್ಲದ್ರೆ ಬ್ರಹ್ಮಜ್ಞಾನ ಬರೋಲ್ಲ. ಆದ್ರಿಂದ ಬ್ರಹ್ಮಜ್ಞಾನಕ್ಕೆ ಅಕಾಮಹತನಾಗಿರೋದು ಹೆಚ್ಚಾಗಿರೋದು ಅನ್ನೋದೇ ಪರಮ ಸಾಧನ. ಆ ಬ್ರಹ್ಮದ ಆನಂದವೇ ನಿಜವಾದ ಆನಂದ, ಅದು ಸ್ವರೂಪ ಆನಂದ. ಆ ಪರಮಾನಂದದ ಏಕದೇಶವೇ ಉಳಿದ ಎಲ್ಲಾ ಭೂತಗಳು ಇಲ್ಲಿಂದ ಅಲ್ಲಿವರೆಗೆ ಹೇಳಿದ್ದು ಅದರದ್ದೇ ಒಂದು ತುಣು ತೋರೋದು. ಅದರಲ್ಲಿ ಆನಂದ ಇಲ್ಲ. ಹಾಗೆ ಒಂದೇ ಬಿಸಿ ಪಾತ್ರೆಯಲ್ಲೋ ನೀರಿನಲ್ಲೋ ಎಲ್ಲಾ ಕಡೆಯಲ್ಲೂ ತೋರುತ್ತೋ ಹಾಗೆ ಬಿಸಿ ಉಪಾಧಿ ವಿಶೇಷದಿಂದ ಹೆಚ್ಚು ಕಮ್ಮಿ ತೋರುತ್ತೆ. ಹಾಗೆ ಪರಮಾತ್ಮನ ಆನಂದ ಅನ್ನೋದು ಆಯಾಯ ಜಾಗದಲ್ಲಿ ಹೆಚ್ಚು ಕಡಿಮೆಯಾಗಿ ತೋರ್ತಾ ಹೋಗುತ್ತೆ. ಎಷ್ಟು ಎಷ್ಟು ಶುದ್ಧವಾಗಿರುತ್ತೋ ಮನಸ್ಸು ಅಷ್ಟು ಅಷ್ಟು ಹೆಚ್ಚಾಗಿ ತೋರುತ್ತೆ ಅನ್ನೋದನ್ನ ಬೃಹದಾರಣ್ಯಕ ಹೇಳ್ತಾ ಇದೆ. ಇದು ಆನಂದ ಸ್ವರೂಪ. ಎಲ್ಲ ಮಾತ್ರೆಗಳು ಸಮುದ್ರದ ವಿಪ್ರುಟ್ ಅಂದ್ರೆ ಬಿಂದು, ಸಮುದ್ರದ ನೀರಿನ ಬಿಂದುಗಳಂತೆ ಪ್ರತಿಯೊಂದು ಶರೀರದ ಉಪಾಧಿಯಲ್ಲೂ ತೋರ್ತಾ ಇದೆ. ಆ ಎಲ್ಲ ಬಿಂದುಗಳು ಈ ಪರಮಾನಂದದಲ್ಲಿ ಸೇರಿ ಹೋಗಿವೆ. ಅದು ಅದ್ವೈತವಾದ ಆನಂದ, ಸ್ವಾಭಾವಿಕವಾಗಿದೆ. ಯಾರೋ ನಿಮಗೆ ಯಾವುದೋ ಒಂದು ಸ್ವಾಭಾವಿಕ ಅಂತ ಹೇಳಿದ್ರೆ ಏನೋ ಒಂದು ಕರ್ಮದಿಂದ ಪಡೆಯೋದಲ್ಲ, ಏನು ಭಾವನೆ ಉಪಾಸನೆಯಿಂದ ಪಡೆಯೋದಲ್ಲ. ಇರುವ ಆನಂದ. ಬೇರೆ ಕಡೆ ಇರೋ ಕಾಮವನ್ನು ನಾನು ಅನ್ನೋದನ್ನು ಬಿಟ್ಟು ಹಾಕ್ಬೇಕು, ಅಲ್ಲಿ ಹೋಗಿ ನಿಂತ್ಕೋಬೇಕು, ಆವಾಗ ನಿಮ್ಗೆ ಗೊತ್ತಾಗತ್ತಷ್ಟೆ. ಇದು ಬೇರೊಬ್ರು ಕೊಡದೆ ತಾನಾಗಿ ಇರೋದನ್ನು ಅನುಭವಿಸೋಕೆ ಇವನ್ ಹಣೆ ಬರ
ಆಗ್ತಾ ಬಿಡ್ತಾ ಇಲ್ಲ, ಅಂದ್ರೆ ಹೊರಗಡೆ ಹೋಗ್ತಾ ಇದ್ದಾನೆ. ಪ್ರಪಂಚದ ಬಾಹ್ಯ ವಿಷಯದಲ್ಲಿ ಆಸಕ್ತನಾದ್ದರಿಂದ ಇರುವ ಆನಂದವನ್ನು ತಿಳ್ಕೊಳ್ತಾ ಇಲ್ಲ. ಈ ಆನಂದದಲ್ಲಿ ಅದ್ವೈತವಾದ ಆನಂದ, ಆನಂದ ಆನಂದಿ ಎನ್ನುವಂತಹ ವಿಭಾಗವೇ ಇಲ್ಲಿ ಇರುವುದಿಲ್ಲ. ಬ್ರಹ್ಮಾನಂದ ಅಂದ್ರೆ ಅದಕ್ಕೆ ಗಣಿತವೂ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಇಂಥ ಆನಂದವೇ ಸ್ವಾಭಾವಿಕ. ಸ್ವಾಭಾವಿಕ ಅಂತ ಹೇಳಿದ್ರು ಮೊದಲೇ ಇದ್ದದ್ದು ಹೊಸದಾಗಿ ಪಡ್ಕೊಂಡದ್ದಲ್ಲ, ಕಳ್ಕೊಂಡಿದೀವಿ. ಕಂಠೆ ಚಾಮೀಕರಂ ಯಥಾ ಅಂತ ಹೇಳಿದಾಗ ಕುತ್ತಿಗೆಯಲ್ಲಿರೋ ಆ ಚಿನ್ನದ ಹಾರವನ್ನ ತಿಳ್ಕೊಂಡಾಗ ಪಡ್ಕೊಂಡ ಹಾಗೆ ಹೃದಯದಲ್ಲಿರುವ ಪರಮಾನಂದವನ್ನು ತಿಳ್ಕೊಂಡಾಗ ಪಡ್ಕೋತಾನೆ, ಪಡ್ಕೊಂಡವನಂತ ಆಗ್ತಾನೆ. ಅಂದ್ರೆ ಯಾವಾಗಲೂ ಆನಂದ ಸ್ವರೂಪರಾಗಿರ್ತೀರಿ. ಆವಾಗ ನಿಮಗೆ ಯಾರ ಆನಂದವೂ ನಿಮ್ಮನ್ನ ಬೆರಗುಗೊಳಿಸಲ್ಲ. ಅಯ್ಯೋ ಅವರಿಗೆ ಆನಂದ ಹೆಚ್ಚು, ಅಯ್ಯೋ ಅವರಿಗೆ ಅಷ್ಟು ದುಡ್ಡಿದೆ, ಅಯ್ಯೋ ಅವರಿಗೆ ಹಾಗಾಗ್ಬಿಡಿ, ಏನು ಅನ್ಸಲ್ಲ. ನಮಗಿದೆ ಅವರಿಗಿಲ್ಲ, ನಮಗಷ್ಟೇ ಇದೆ ಅವರಿಗೆ ಇಷ್ಟಿದೆ. ಇದೆಲ್ಲ ಹುಚ್ಚು. ಈ ಉಪಾಧಿ ದೃಷ್ಟಿಯುಳ್ಳ ಜನರಿಗೆ ಹೆಚ್ಚು ಹೆಚ್ಚು ಕಟ್ಕೊಂಡ್ರೆ ಹೆಚ್ಚೆಚ್ಚು ಕ್ಲೇಶ. ಒಂದು 100 ಕಾರ್ ಇದ್ರೆ ಆ ಕಾರನ್ನು ತೊಳಿಬೇಕಲ್ಲ, ದಿವಸ ಓಡಿಸ್ಬೇಕಲ್ಲ, ಇಲ್ಲದ್ರೆ ಕೆಟ್ಟೋಗ್ಬಿಡುತ್ತೆ. ಅದು ಕ್ಲೇಶ ನಮ್ಗೆ ಗೊತ್ತಾಗಲ್ಲ. ಉಪಾಧಿಗಳನ್ನ ಜಾಸ್ತಿ ಕಟ್ಕೊಂಡದ್ದು ಅಷ್ಟಷ್ಟು ಕ್ಲೇಶ. ನಾನು ತಮಾಷೆ ಹೇಳ್ತೇನೆ, ಮನೆ ದೊಡ್ಡದಾಗಿರ್ಬೇಕು ಸಣ್ಣದಾಗಿರ್ಬೇಕು ಅಂತ. ದೊಡ್ಡದಾಗಿದ್ರೆ ಕ್ಲೀನೇ ಮಾಡೋಕ್ಕಾಗಲ್ಲ, ದಿನಾ ಕ್ಲೀನ್ ಮಾಡ್ಬೇಕು. ಸಣ್ಣದಾಗಿದ್ರೆ ಜನ ಬಂದ್ಬಿಟ್ರೆ ಅಯ್ಯೋ ಸಣ್ಣದಾಯ್ತು ಮನೆ ಅಂತ ಅನ್ಸುತ್ತೆ. ಹೇಗಿರ್ಬೇಕು? ದೊಡ್ಡದು ಬೇಡ ಸಣ್ಣದು ಬೇಡ, ಎಲ್ಲ ಮನೆ ನಮ್ದಾಗ್ಬೇಕಷ್ಟೆ, ಎಲ್ಲ ಆಕಾಶವೇ ನಮ್ದಾದ್ರೆ ಪರವಾಗಿಲ್ಲ. ಹೀಗೆ ಮನುಷ್ಯನು ಆನಂದವನ್ನ ಪಡ್ಕೊಳ್ಳೋಕೆ ಪರಿಮಿತವಾದ ಅಭಿಮಾನವನ್ನ ಕಳಚ್ಕೋಬೇಕು. ಅದಕ್ಕೋಸ್ಕರ ಭಾಷ್ಯಕಾರರು ಈಗ 2 ಉಪಾಧಿಗಳನ್ನು ತಗೊಂಡು 2 ಉಪಾಧಿಗಳ ಸಂಬಂಧವನ್ನು ಕಳಚಿ ಒಟ್ಟಿಗೆ ನಿನ್ನ ಸ್ವರೂಪ ಇಂತಹದ್ದು ಅಂತ ಹೇಳ್ತಾರೆ. ಅದ್ವೈತ ಅಂದ್ರೆ ಎರಡಿಲ್ಲದ ಆನಂದ ಅಂತ. ತನಗೆ ಎರಡನೇ ಹೋಲಿಕೆ ಕೊಡೋಕಾಲ ಮನುಷ್ಯನಿಗೆ. ಇವರಿಗೆ ಎಷ್ಟು ದುಡ್ಡಿದೆ, ಅವರಿಗೆ ಎಷ್ಟು ದಿನ ಹೋಲಿಕೆಯಲ್ಲೇ ಮಾತಾಡೋದು. ಅವನ್ ದೊಡ್ಡವನೋ ಇವನ್ ದೊಡ್ಡವನು, ಇವನ್ ಹೆಚ್ಚೋ ಅವನ ಹೆಚ್ಚೋ, ಇವ್ರು ಚೆನ್ನಾಗಿ ತಿಳ್ಕೊಂಡ್ಯಾರೋ ಅವ್ನು ಚೆನ್ನಾಗಿ, ಇವನಿಗೆ ತಪ್ಪಿರೋಕ್ಕಾಗಲ್ಲ. ಈ ಅದ್ವೈತದಲ್ಲಿ ಹೋಲಿಕೆ ಇಲ್ಲ. ಅದೇ ಹೇಳಿದ್ದು, ಎರಡನೇದು ಇಲ್ಲ. ಆದ್ರೂ ಮನುಷ್ಯ ಅಲ್ಲಿ ಅಲ್ಲಲ್ಲ, ಇಲ್ಲೂ ಇಲ್ಲ ಈಗಲೂ ಇಲ್ಲ, ಕಲ್ಪಿತವೇ. ಆದ್ರೆ ವ್ಯವಹಾರದಲ್ಲಿ ಚಪಲ. ಅಯ್ಯೋ ಅವ್ರಿಗಿದೆ ಕಣ್ರಿ, ಎಷ್ಟಿದೆ ಗೊತ್ತಾ ಅಂತಾರ. ಹುಚ್ಚು ಅಂತ ನಾನು. ಏನಿದೆ? ಗ್ರಹಚಾರ ಜಾಸ್ತಿ. ಅಷ್ಟು ಉಪಾಧಿಗಳನ್ನು ಕಟ್ಕೊಂಡು ಅಷ್ಟು ಒದ್ದಾಡಿ ಸಾಯ್ಬೇಕು, ಆಮೇಲೆ ಜೈಲಿಗೆ ಹೋಗ್ಬೇಕು. ಪ್ರಾರಬ್ಧವೇ. ಪದೇ ತನ್ ಮೀಮಾಂಸಾ ಫಲ ಅವಿಭಾಗೋತ್ರ. ಈ ಸ್ವರೂಪದಲ್ಲಿ ನಿಂತವನಿಗೆ ನಾನು ಆನಂದಿ, ಇದು ಆನಂದ ಅಂತ 2 ಭಾಗ ಇಲ್ಲ. ಈಗ ಅಲ್ಲಿವರೆಗೆ ಆನಂದ ಆನಂದಿ ಅಂತ ಹೇಳ್ತಾ ಇದ್ರು. ಬ್ರಹ್ಮನ ಆನಂದ, ಇವನ ಆನಂದ, ಇಂದ್ರನ ಆನಂದ. ಇವ್ರು ಕೇಳಿದ್ರು, ಯಾರೋ ಪರಮಹಂಸರು ವಿವೇಕಾನಂದನ ಹತ್ರ, ಏನಪ್ಪಾ ಮಗೋ ನರೇಂದ್ರ, ನಿನಗೊಂದು ಸರೋವರ ತೋರಿಸ್ತೀನಿ, ಅಮೃತ ಸರೋವರ. ಇನ್ ದಡದಲ್ಲಿ ನಿಂತ್ಕೊಂಡು ಆ ನೀರು ಕುಡಿತೀಯೋ ಒಳಗಡೆ ಮುಳುಗೋಗ್ಬಿಡ್ತೀಯೋ ಅಂತ. ಅಯ್ಯೋ ಮುಳುಗೋದ್ರೆ ಸತ್ತೋಗ್ಬಿಡ್ತೇನೆ ಇಂದ ಅವನು. ಯಾವ್ದ್ರಲ್ಲೇ? ಅಮೃತ ಸರೋವರದಲ್ಲಿ ಮುಳುಗೋದ್ರೆ ಸಾಯ್ತಾನೆ. ಅಲ್ಲಪ್ಪ ಸರೋವರವೇ ಅಮೃತ ಅಲ್ಲ, ಹಾಗೆ ಸಾಯ್ತಾನೆ? ನೋಡ್ರಿ, ಮನುಷ್ಯನಿಗೆ ನಮ್ ದಡದಲ್ಲಿ ಕುಡಿಯೋದು ಅಭ್ಯಾಸವೇ ಹೊರತು ಅಮೃತವನ್ನ ಅದ್ರೊಳಗೆ ಮುಳುಗುವುದು ಅಯ್ಯೋ ಬೇಡ 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 ಬೇಡ. ನೀವೇ ಈಶ್ವರರಾಗ್ತಿರೋ, ಈಶ್ವರನ ದಾಸರಾಗ್ತಿರೋ ಅಂದ್ರೆ, ಸ್ವಾಮಿ ದಾಸರಾಗ್ತೀವಿ, ನಾವ್ ಈಶ್ವರ ಆಗಲ್ಲ, ನಮ್ಮನ್ ಮಾತ್ರ ಆ ಕೆಲಸ ಮಾಡ್ಬೇಡಿ, ನಾವ್ ಹೀಗೇ ಇರ್ತೀವಿ ಅಂದ್ರೆ ಇವನ ಹಣೆ ಬರ ಹೀಗೆ ಯಾವಾಗ್ಲೂ ತನ್ನ ಇನ್ಫೀರಿಯಾರಿಟಿ ಮಾಡ್ಕೊಂಡು ಕಡಿಮೆಯಾಗಿ ಇಷ್ಟೇ ಸಾಕು ನಮ್ಗೆ, ಇಷ್ಟೇ ಹಣೆ ಬರ ಅಂತ ಮಾಡ್ಕೊಂಡಿದ್ದಾನೆ. ಹಾಗಿಲ್ಲ. ಸ್ವರೂಪವಾಗಿ ಇವನು ಎಲ್ಲಕ್ಕೂ ಅಧಿಪತಿ, ಎಲ್ಲವೂ ಇವನ ಕೈಯಲ್ಲೇ ಇರೋದು. ಅನ್ಯಾಯ, ಒಳ್ಳೆ ದಾರಿ ಸಿಕ್ಕಿಲ್ಲ. ಅದಕ್ಕೆ ಆನಂದ ಆನಂದಿ ಅನ್ನೋ ವಿಭಾಗ ಅಂದ್ರೆ ಆನಂದ ಸ್ವರೂಪನಾದ ಆತ್ಮ, ಇವನು ಆನಂದಿ ಜೀವ, ಇಬ್ರು ಕೂತ್ಕೊಂಡು ಕುಡಿತಾ ಇರ್ತಾನೆ. ಆ ತರ ಇಲ್ಲಪ್ಪ, ಇವನೇ ಆನಂದ ಸ್ವರೂಪವಾಗ್ಬಿಡ್ತಾನೆ. ಈ ಅವಿಭಾಗೋತ್ರ, ಈ ಬ್ರಹ್ಮಜ್ಞಾನದಲ್ಲಿ ಎಲ್ಲ ಒಂದಾಗಿರುತ್ತೆ ಅಂತ ಹೇಳಿದ್ರು. ನಾಳೆ ಸಯಶ್ಚಾಯಂ ಪುರುಷ ಅನ್ನೋ ಮಂತ್ರ. ಇವತ್ತು ಆನಂದ. ಹಿಂದೂ ಒಂದು ಸಾಧನಾನಂದದ ಚರ್ಚೆ ಆಯ್ತನಪ್ಪ, ಅದು ಅಲ್ವನ ಮುಗಿಸ್ಬಿಟ್ಟಿದ್ದಾರೆ ಗುರುಗಳು. ಸಾಧನಾನಂದ ಬಂದಿಲ್ವಾ? ನನಗೆ ಜ್ಞಾಪಕ ಇದೆ, ತೈತ್ರಿಯದಲ್ಲಿ ಇದೆ ಅಂತ. ಎಲ್ಲ ಗೊತ್ತಾ? ಭಾಷ್ಯ ಭಾಗ 100 ರಸೋ ವಯಸ್ಸನಲ್ಲಿ ಬಂದ ಅಲ್ಲ, ಏಕೋ ಬ್ರಹ್ಮಣಾನಂದ ಅಲ್ಲಿ ಬಂತ. ಅತ್ರೈತ ಚಿಂತ್ಯಂ ಅಂತ ಒಂದು ಬರೀತಾರಲ್ಲ,
ಬ್ರಹ್ಮಪುಚ್ಛಂ ಪ್ರತಿಷ್ಠ ಅಲ್ಲ ಬಂತ ಎಲ್ಲೋಪ ಒಂದ್ ಕಡೆಲೆ ಬರೆದಿದ್ದಾರೆ. ಇಲ್ಲಿ ಬರೆದಿದ್ದಾರೆ ನೋಡು 147. ಇಲ್ಲಿ ಆನಂದಮಯಸ್ಯ ಆತ್ಮನಃ ಷ್ಟಾದಿ ಅದರ 147ನೇ ಭಾಷ್ಯವಾದ ಆನಂದ ಹಾಯ್ತಿ ಪರಂ ಬ್ರಹ್ಮ ತದ್ಧಿ ಶುಭ ಕರ್ಮಣ ಪ್ರತ್ಯುಪಸ್ಥಾಪ್ಯಮಾನೆ. ಒಳ್ಳೆ ಪ್ಯಾರ ಅದು, ಕಟ್ ಮಾಡ್ಬೇಕು. ಹೌದು, ವಿಶೇಷ ಉತ್ಕೃಷ್ಯತೆ ವಿಪುಲೀಭವತಿ. ಅದೇ ಬಹಳ ಚೆನ್ನಾಗಿದೆ. ಭಾಷ್ಯಕಾರರು ವಿಷಯಾನಂದ, ಸಾಧನಾನಂದ, ಸ್ವರೂಪಾನಂದವನ್ನು ಈ ಪ್ಯಾರಾದಲ್ಲಿ ವಿವರಣೆ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಅದು. ನೀವು ಬ್ರಹ್ಮಚರ್ಯೇಣ ವಿದ್ಯೆಯ ತಪಸಾಚ ಯಾವದ್ಯಾವತ್ ನಿರ್ಮಲತ್ವ ಆಬದ್ಯತೆ ತಾವತ್ತಾವತ್ ವಿವಿಕ್ತೇ ಪ್ರಸನ್ನೆ ಅಂತಃಕರಣೆ ಆನಂದ ವಿಶೇಷ ಉತ್ಕೃಷ್ಯತೆ ವಿಪುಲೀಭವತಿ. ನೀವು ತಿಳಿ ಮಾಡ್ಕೊಳ್ರಿ ಸ್ವಾಮಿ ಮನಸ್ಸನ್ನ, ತಾನಾಗಿ ಒಳಗಡೆ ಆನಂದ ಬರುತ್ತೆ. ಹೊರಗಡೆ ಯಾರ ಹತ್ರ ಹೋಗಿ ಅಚೇತನ ವಸ್ತು ಬೇಡ್ಕೋತೀರಲ್ಲ, ಕೊಡಿ ಕೊಡಿ ಆನಂದ, ಯಾತಕ್ ಕೇಳಕ್ ಹೋಗ್ತೇನೆ? ಎಲ್ಲ ಕಟ್ಟಾಕೋರು ಹಿಡ್ಕೊಂಡ್ ಮೆಟ್ಟು ಬಿಡ್ತಾರೆ. ಯಾರನ್ನು ಏನು ಬೇಡಬೇಡ್ರಿ ಸುಖ ಕೊಡಿ ಅಂತ. ಯಾರು ಸುಖ ಕೊಡೋರಲ್ಲ, ಎಲ್ಲ ತಮಗಾಗಿ ದುಡಿಸ್ಕೊಳ್ಳೋರು. ಮೆಟ್ಟ ಹಾಕ್ಬಿಡ್ತಾರ. ಏನು ಕೇಳಕ್ ಹೋಗ್ಬೇಡ್ರಿ. ನಿಮ್ ಮನಸ್ಸನ್ನು ನೀವು ತಿಳಿ ಮಾಡಿ ಶುದ್ಧ ಮಾಡ್ಕೊಳ್ಳಿ. ಭಗವದ್ ಭಕ್ತಿ, ಒಳ್ಳೆ ಶ್ರದ್ಧೆ, ತಪಸ್ಸು, ಬ್ರಹ್ಮಚರ್ಯ, ಅಹಿಂಸಾ, ಈ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಮನಸ್ಸು ತಿಳಿಯಾಯ್ತು ಅಂದ್ರೆ ಒಳಗಡೆಯಿಂದ ಆನಂದ ಬಂದ್ಬಿಡುತ್ತೆ. ಏನ್ ಆನಂದ ಅದು. ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ಪಡ್ಕೋಬೇಕು. ಇಂಥ ಆನಂದವನ್ನು ಪಡ್ಕೊಂಡ್ಮೇಲೆ ಸ್ವರೂಪಾನಂದ, ವೇದಾಂತ ವಾಕ್ಯದಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗುಲ್ಲ, ಸ್ವರೂಪಾನಂದ ಆಯ್ತು. ಇವತ್ತಿನ ಪಾಠ ಆಯ್ತು. ನಾಳೆ ಗುರುಗಳು ಬರ್ತಾರೆ ಅಂತ ಕಾಣತ್ತೆ, ಗೊತ್ತಿಲ್ಲ, ಏನು ಫೋನ್ ಮಾಡ್ಲಿಲ್ಲ ಅವರು. ಏನಾದ್ರು ಗುರುಗಳು ಬಂದ್ರೆ ಬದುಕೊಂಡೆ. ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಂಜಯ್ ಭಾಗವತ ಅಕಸ್ಮಾತ್ ಬಂದ್ರೆ ಅವರಿಗೆ ಕೊಟ್ಬಿಡ್ತೀನಿ, ಇಲ್ಲಿ ಹೋದ್ರೆ ನಾನೇ ಮಾಡ್ತೀನಿ. ಇನ್ನೇನ್ ಗತಿ ಅಲ್ವನಾ?